ಪ್ರಾಣಶಕ್ತಿ, ವಾಯುಶಕ್ತಿ ಅಲ್ವಾ. ನಾವು ಊಟ ಇಲ್ಲದೆ ಬೇಕಾದ್ರೆ ಇಡೀ ದಿವಸ ಇರ್ಬೋದು, ನೀರಿಲ್ಲದೆ ಇರ್ಬೋದು, ಮೂಗು ಮುಚ್ಕೊಂಡು ಒಂದು ನಿಮಿಷ ಇದ್ದರೆ ನೆಕ್ಸ್ಟ್ ಇನ್ನೊಬ್ರು ಎತ್ಕೊಂಡು ಹೋಗ್ಬೇಕು ನಮ್ಮನ್ನು ಅಲ್ವಾ. ಪ್ರಾಣದ ಮಹತ್ವ ಅಷ್ಟು. ಹಾಗಾಗಿ ನಮ್ಮ ಮನಸ್ಸನ್ನು ಪ್ರಾಣದ ಕಡೆ ತಿರುಗಿಸೋದು ಅತ್ಯಂತ ಉತ್ತಮವಾದ ಮತ್ತು ಸರಳವಾದ ಮಾರ್ಗ. ಮಲಗಬೇಕಾದ್ರೆ ಮನಸ್ಸನ್ನು ಉಸಿರಾಟದ ಕಡೆ ತಿರುಗಿಸಿದ್ವಿ ಅಂದರೆ, ಯಾವಾಗ ಮನಸ್ಸು ನನ್ನ ಪ್ರಾಣದ ಕಡೆಗೆ ಗಮನ ಹೋಯ್ತೋ ಆಗ ದೇಹ ತನಗೇನು ಬೇಕೋ ಅದನ್ನು ಮಾಡುತ್ತೆ, ಬೇಡದಿರೋದು ಮಾಡೋದೇ ಇಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ನಿದ್ದೆ ಮಾಡಿದ್ದೇ ಆದರೆ ಆರೋಗ್ಯ ಯಾವಾಗಲೂ ಕೂಡ ಉತ್ತಮ ಮಟ್ಟದಲ್ಲಿ ಇರುತ್ತೆ. ಆಮೇಲೆ ಜಲಶಕ್ತಿ ಚೆನ್ನಾಗಿರಬೇಕು ಅಂದರೆ ನೀರು ಅತ್ಯಂತ, ವಾಯು ಮತ್ತು ಜಲಶಕ್ತಿ ಇವೆರಡನ್ನ ನಮ್ಮ ದೇಹದಿಂದ ತೆಗೆದುಹಾಕಿದ್ರೆ ಏನು ಉಳಿಯುತ್ತೆ ಅಂದರೆ ಒಂದು ಮಡಕೆ ಅಷ್ಟೇ, ತೊಗೊಂಡೋಗಿ ನೀರಿಗೆ ಬಿಟ್ಬಿಡೋದು, ಇಷ್ಟೇ ಉಳ್ಕೊಳ್ಳೋದು. ಅದೇ ಕನಿಷ್ಠ 78-82% ಇರೋದೇ ಬರೀ ನಮ್ಮಲ್ಲಿ ಏನಿದೆ, ಬರೀ ನೀರು ಅಲ್ವಾ. ನೀರು ಮತ್ತು ಗಾಳಿ ಅತ್ಯಂತ ಪ್ರಮುಖವಾಗಿ ಇದಿಲ್ಲ ಅಂತಂದರೆ ಏನೂ ನಡೆಯಲ್ಲ. ಹಾಗಾಗಿ ನೀರಿನ ಮಹತ್ವ ತುಂಬ ದೊಡ್ಡದು. ನೀರನ್ನು, ಎನರ್ಜಿಯನ್ನು ನಾನು ಹೇಗೆ ಉಳಿಸ್ಕೊಳ್ಳೋದು. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋ ಅಭ್ಯಾಸ ಎಷ್ಟು ಜನಕ್ಕಿದೆ? ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಇದ್ದೇ ಇರುತ್ತೆ. ಹಾಂ ಎಷ್ಟು ನೀರು ಕುಡಿಬೇಕು? 1 ಲೋಟ. ಎಷ್ಟು ದೊಡ್ಡ ಲೋಟ? ನಮ್ದು ಇಷ್ಟು ಚಿಕ್ಕದು. ಸುಮಾರು 200-300 ml ನೀರು 1 ಲೋಟ ಕುಡಿಬೇಕಾ, 2 ಲೋಟ ಕುಡಿಬೇಕಾ, 3 ಲೋಟ ಕುಡಿಬೇಕಾ? ಏನಾದ್ರು ಗೊಂದಲ ಇದೆಯಾ ಅದರಲ್ಲಿ? ಯಾವುದೇ ಮಾನದಂಡ ಇಲ್ಲ. ಈ ದೇಹಕ್ಕೆ ಬೇರೆ, ಈ ದೇಹಕ್ಕೆ ಬೇರೆ, ಈ ದೇಹಕ್ಕೆ ಬೇರೆ, ಆ ದೇಹಕ್ಕೆ ಬೇರೆ. ಆ ನೀರನ್ನ ನಾವು ತೊಗೊಳ್ಳೋ ವಾಲ್ಯೂಮ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಏನು ಆಹಾರ ತೊಗೊಳ್ತೀವಿ ಅದರ ಮೇಲೆ. ಹೆಚ್ಚು ನೀರಿನ ಅಂಶ ಇರುವಂಥ ಆಹಾರಗಳನ್ನ ತೊಗೊಂಡಾಗ ನನಗೆ ಹೆಚ್ಚು ನೀರು ಬೇಕಾಗಲ್ಲ. ಮಳೆ ಬಂತು, ವಾತಾವರಣ ತಂಪಾಗಿದೆ, ಹೆಚ್ಚು ನೀರು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂದರೆ ನನ್ನ ಚರ್ಮ ಆ ಕೆಲಸ ಮಾಡ್ತಾ ಹೋಗುತ್ತೆ. ವಾತಾವರಣದಲ್ಲಿರೋ ತೇವಾಂಶವನ್ನು ಅದು ನಿರಂತರ ತನಗೆಷ್ಟು ಬೇಕೋ ತೊಗೊಳ್ತಾನೇ ಹೋಗುತ್ತೆ. ಅದು ನಿಲ್ಲೋದಿಲ್ಲ, ತನಗೆ ಬೇಕಾದ ತೊಗೊಳ್ತಾ ಹೋಗುತ್ತೆ. ದೇಹ ಯಾವತ್ತೂ ಕೂಡ ಸುಮ್ಮನೆ ಇರೋದೇ ಇಲ್ಲ. ನಾನು ಬಾಯಿ ಮೂಲಕ ಹೋಗೋ ನೀರು ಮಾತ್ರ ಲೆಕ್ಕ ಇಟ್ಕೋತೀನಿ. ಸ್ನಾನ ಮಾಡಬೇಕಾದ್ರೆ ಎಷ್ಟು ನೀರು ಹೋಗುತ್ತೆ ದೇಹದೊಳಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ. ದೇಹ ತೊಗೊಳ್ತಾ ಹೋಗುತ್ತೆ. ಸ್ನಾನದ ಔಚಿತ್ಯ ಏನು ಅಂತಂದರೆ ದೇಹವನ್ನು ಎನರ್ಜೈಸ್ ಮಾಡೋದು, ಶಕ್ತಿಶಾಲಿ ಮಾಡೋದು. ಅಯ್ಯೋ ಇವತ್ತು ಶನಿವಾರ ರಜಾ ಇದೆ, ಸ್ನಾನ ಯಾಕೆ ಮಾಡಬೇಕು? ವೀಕೆಂಡ್ ಅಂದರೆ ಸ್ನಾನ ಯಾಕೆ ಬೇಕು ಅಲ್ಲ. ಮಧ್ಯಾಹ್ನ ಬಿಸಿಲು ನೆತ್ತಿಗೆ ಬಂದರೂ ಇನ್ನೂ ಚಡ್ಡಿ ಹಾಕ್ಕೊಂಡು ಅಲ್ಲೆಲ್ಲೋ ಹೋಟ್ಲಿಗಿಟ್ಲಲ್ಲಿ ತಿರ್ಗಾಡ್ತಾ ಇರ್ತಾರೆ. ಏನಂದರೆ ರಜಾ ಸರ್ ಇವತ್ತು ವೀಕೆಂಡು, ಊಟ ಯಾಕೆ ಮಾಡ್ತೀರಿ ಮತ್ತೆ? ಅದಿಲ್ಲದೆ ಹೆಂಗಿರೋಕ್ಕಾಗುತ್ತೆ? ಊಟ ಅನ್ನೋದೇನು ಅಂತ ನಮಗೆ ಗೊತ್ತಿಲ್ಲದಿರೋದು ಒಂದು ದೊಡ್ಡ ಸಮಸ್ಯೆ. ನಾನು ಊಟಕ್ಕೆ ಬಂದುಬಿಟ್ರೆ ಆಮೇಲೆ ಸಂಜೆವರೆಗೂ ಕೂತ್ಕೊಳ್ಳೋದಾಗುತ್ತೆ. ಅದು ಬೇಡ, ಸಿಂಪಲ್ಲಾಗಿ ಮುಂದಕ್ಕೆ ಹೋಗೋಣ. ಸೊ ನೀರಿನ ಅಂಶ, ನಾವು ಬೆಳಗ್ಗೆ ನೀರು ಕುಡಿಯೋದು, ಬೆಳಗ್ಗೆ ಎದ್ದ ತಕ್ಷಣ ಖಂಡಿತ ನೀರು ಬೇಕು. ಹಾಸಿಗೆಯಲ್ಲೇ ನೀರು ತೊಗೊಳ್ಳಿ, ಎಷ್ಟು ತೊಗೋಬೇಕು ನಿಮ್ಮ ಅಗತ್ಯ ಇದ್ದಷ್ಟು. ನೀರನ್ನು ನಿಧಾನವಾಗಿ ತೊಗೊಳ್ತಾ ಹೋಗೋದು. 1 ಗ್ಲಾಸ್ ನೀರು ಮುಗಿಸ್ಬೇಕು ಅಂತ ಮಾಡಬಾರ್ದು. 1 ಬಾಯಿ ನೀರು ತೊಗೊಂಡು ಕನಿಷ್ಠ ಒಂದು 5-10 ಸೆಕೆಂಡು ಹೊರಳಾಡಿಸಿ ನೀರನ್ನು, ಸಲೈವ ಸೇರಿಸಿ ತೊಗೊಳ್ಳಿ. ಆಗ ಕಡಿಮೆ ನೀರಲ್ಲಿ ಹೆಚ್ಚು ಶಕ್ತಿಯನ್ನು ನಾವು ತೊಗೋಬೋದು. ನೀರನ್ನು ತೊಗೊಂಡು ಹೇಳಿದ್ದಾರೆ 1 ಗ್ಲಾಸ್ ಕುಡಿಬೇಕು ಅಂತ 1 ಗ್ಲಾಸ್ ಕುಡಿದ್ಬಿಟ್ರೆ ಉಪಯೋಗ ಇಲ್ಲ. ಈ ಕಡೆ ಹೋಗುತ್ತೆ, ಆ ಕಡೆ ಬರುತ್ತೆ, ನಮಗೇನು ಬಂತು ಲಾಭ? ಯಾವುದಾದ್ರು ಒಂದು ಆಹಾರದಿಂದ ನನಗೇನಾದ್ರು ಲಾಭ ಬರಬೇಕು ಅಂದರೆ ಅದನ್ನು ನಿಧಾನವಾಗಿ ಅದರ ಸ್ವಾದವನ್ನು ಅನುಭವಿಸ್ತಾ ತೊಗೊಂಡಾಗ ಮಾತ್ರನೇ ಸಾಧ್ಯ. ಹಾಗಾಗಿ ನೀರು ತೊಗೋಬೇಕಾದ್ರೆ ಅಷ್ಟೇ, ಅದು ಅತ್ಯಂತ ಪ್ರಮುಖವಾದ ಆಹಾರ. ಅಷ್ಟೇ ಶ್ರದ್ಧೆಯಿಂದ ನಿಧಾನವಾಗಿ ತೊಗೊಂಡಾಗ ಸಿಗತ್ತೆ. ಸ್ನಾನದಿಂದ ಎನರ್ಜಿ ಸಿಗತ್ತೆ. ತಂಪಾದ ಹವೆಯಲ್ಲಿ ಓಡಾಡೋದ್ರಿಂದ ನೀರಿನ ಶಕ್ತಿ ನನಗೆ ಸಿಗತ್ತೆ. ಹಾಗಾಗಿ ಎಲ್ಲೆಲ್ಲೆಲ್ಲ ಸಿಗತ್ತೋ ಅಲ್ಲಿ ಅದನ್ನು ಬಳಸ್ಕೊಳ್ಳೋ ಕಡೆಗೆ ಗಮನ ಕೊಡ್ತಾ ಹೋಗೋಣ. ರೈಟ್. ಸೊ ನೀರನ್ನು, ಶುದ್ಧವಾದ ನೀರು ಹೇಗೆ ಸಿಗತ್ತೆ? RO ಇಂದ ಶುದ್ಧ ನೀರು ಸಿಗತ್ತಾ ಅಂದರೆ, ಇವತ್ತಿನ ದಿವಸ ಯಾವುದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಡೇಟಾ ಚೆಕ್ ಮಾಡಿ. RO ನೀರು ಯಾರು ಕುಡಿತಾ ಇದ್ದಾರೆ, ಕಿಡ್ನಿ ಪೇಷಂಟ್ ಅವರೇ ಜಾಸ್ತಿ ಇರೋದು. ವ್ಯಾಪಾರ ಅಷ್ಟೇ. ಉತ್ತಮವಾದ ನೀರು ಅಂತ ನಾವು ಮಳೆ ನೀರನ್ನು ಕರಿತೀವಿ. ಅತ್ಯಂತ ಉತ್ತಮವಾದ ನೀರು ಮಳೆ ನೀರು. ನಮಗೆ ಪ್ರಕೃತಿನೇ ಶುದ್ಧೀಕರಣ ಮಾಡಿಕೊಡುವಂಥ ನೀರು. ಆ ಮಳೆಯಲ್ಲಿ ನೆನೆಯೋದ್ರಿ ಅಂದರೆ ಜ್ವರ ಬಂದುಬಿಡುತ್ತೆ, ನೆನೆದ್ರೆ ನೆಗಡಿ ಬಂದುಬಿಡುತ್ತೆ, ನೆನೆದ್ರೆ ಕೆಮ್ಮು ಬಂದುಬಿಡುತ್ತೆ ಅಂತಾರೆ.
ಅಂದರೆ ಅದರದ್ದು ಪ್ರಭಾವನೇ ಗೊತ್ತಿಲ್ಲ, ಅದರ ಮಹತ್ವ ಗೊತ್ತಿಲ್ಲ. ಆಯಿತಾ? ಸೊ ಹಾಗಾಗಿ ಅತ್ಯಂತ ಅದ್ಭುತವಾದ ನೀರು ಅದು. ನಾವು ಮತ್ತೆ ಸುಲಭವಾಗಿ ಶುದ್ಧೀಕರಣ ಮಾಡ್ಕೋಬೇಕು ಮನೆಯಲ್ಲಿ. ನಮ್ಮಲ್ಲಿ ಮೊದಲಿಂದ ತಾಮ್ರ ಬಳಸ್ತಾ ಇದ್ದೀವಲ್ವ, ಸೊ ತಾಮ್ರದ ಪಾತ್ರೆ ನೀರಿಡೋದು. ತಾಮ್ರದ ಪಾತ್ರೆ ಅಷ್ಟು ದೊಡ್ಡದು ನಮಗೆ ತೊಗೊಳ್ಲಿಕ್ಕಾಗಿಲ್ಲ, ಅಟ್ಲೀಸ್ಟ್ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಇಟ್ಕೋಬೋದು. ಸ್ಟೀಲ್ ಪಾತ್ರೆ ನ್ಯೂಟ್ರಲ್, ಬೇರೆ ಪದಾರ್ಥಗಳಿಗಿಂತಲೂ ಸ್ಟೀಲ್ ನ್ಯೂಟ್ರಲ್ಲು, ಅದರಲ್ಲಿ ನೀರಿಡ್ಬೋದು. ಶುದ್ಧೀಕರಣಕ್ಕೆ ಒಂದು ತಾಮ್ರದ ಪ್ಲೇಟ್ ಹಾಕ್ಬೋದು. ನನಗಿನ್ನೂ ಶಕ್ತಿ ಇದೆ ಅಂದರೆ ಬೆಳ್ಳಿ ಹಾಕ್ಬೋದು. ನಾನು ಇನ್ನೂ ತುಂಬ ಚೆನ್ನಾಗಿದ್ದೀನಿ ಆರ್ಥಿಕವಾಗಿದ್ದರೆ ಚಿನ್ನದ ಪ್ಲೇಟ್ ಹಾಕ್ಬೋದು. ಅದು ಚೆನ್ನಾಗಿ ಶುದ್ಧೀಕರಣ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇದೆ. ಏನೂ ಇಲ್ಲ ಅಂದರೆ ನ್ಯಾಚುರಲ್ಲಾಗಿ ಹಣ್ಣಾಗಿರುತ್ತಲ್ಲ, ಅದ್ರದ್ದೊಂದು ಬಾಳೆಹಣ್ಣು ಸಿಪ್ಪೆ ಹಾಕಿದ್ರೆ ನಿಮಗೆ ಒಂದು ಬಾಳೆಹಣ್ಣು ಸಿಪ್ಪೆ ಒಂದು 20 ಲೀಟ್ರ್ ನೀರನ್ನು ತುಂಬ ಚೆನ್ನಾಗಿ ಶುದ್ಧ ಮಾಡಿಕೊಡುತ್ತೆ. ನುಗ್ಗೆ ನನಗೆ ಸಿಗತ್ತೆ ಅಂದರೆ ಒಂದು 4 ನುಗ್ಗೆ ಬೀಜ ಹಾಕಿಟ್ರೆ ಅದು ನಿಮಗೆ ನೀರನ್ನು ಪರಿವರ್ತನೆ ಮಾಡಿಕೊಡುತ್ತೆ. ಅದರಲ್ಲಿರೋ ಎಲ್ಲ ನೆಗೆಟಿವ್ನ ತೆಗೆದು ಉತ್ತಮವಾದ ನೀರನ್ನು ಕೊಡುತ್ತೆ. ಇದು ಯಾವುದಕ್ಕೂ ನಾವು ಖರ್ಚು ಮಾಡಬೇಕಾಗೇ ಇಲ್ಲ. ಹೀಗೆ ನೀರನ್ನು ಶುದ್ಧೀಕರಣ ಮಾಡಿಕೊಂಡು ತೊಗೊಳ್ತಾ ಹೋಗ್ಬೋದು. ಎಲ್ಲ ಪ್ಲೇನಾಗಿ 4 ಸೆಂಟೆನ್ಸ್ ಹೇಳ್ತಾ ಹೋಗ್ತಿದ್ದೀನಿ. ಉಳಿದಿದ್ದನ್ನು ನಿಮ್ಮ ಪ್ರಶ್ನೆಗಳ ಜೊತೆ ನಾನು ಸೇರಿಸಿ ಹೇಳ್ತೀನಿ. ಅದಾದಮೇಲೆ ಕೊನೆಗೇನು ಎಲ್ಲಿಗೆ ಬಂದ್ವಿ ನಾವು? ಅದ್ಭುತವಾಗಿ ಕೊನೆಗೆ ಹೇಳಿದ್ರಲ್ಲ, ಒಳ್ಳೆ ಊಟ ಒಳ್ಳೆ ನಿದ್ದೆ. ಸೊ ನಾನು ಅರ್ಥನ ಬಿಟ್ಟು ವಾಟ್ರಿಗೆ ಹೋದೆ, ವಾಟ್ರಿಂದ ಆಮೇಲೆ ಅರ್ಥಕ್ಕೆ ಬರೋಣ ಅಂತ. ಇದು ಹೊಟ್ಟೆ ಭಾಗ ಅಂದರೆ ನೆಲತತ್ವ ಅಂದರೆ ನಮ್ಮ ಮಧ್ಯಪ್ರದೇಶ ಹೊಟ್ಟೆ ಚೆನ್ನಾಗಿದ್ದರೆ ಎಲ್ಲವೂ ಕೂಡ ಆರಾಮಾಗಿರುತ್ತೆ. ಒಳ್ಳೆಯ ಆಹಾರ ಅನ್ನೋದು ಯಾವುದು ಅಂದರೆ ನನ್ನ ಮನಸ್ಸಿಗೆ ಹಿತವಾದದ್ದು ಅಲ್ವಾ? ಸೊ ನನ್ನ ಬುದ್ಧಿಗೆ ಅಲ್ಲ. ಟಿ ವಿ ನೋಡಿ ಒಂದು ಪ್ಲಾನ್ ಮಾಡ್ತೀವಲ್ಲ, ಟಿ ವಿಲಿರೋ ಆಹಾರ ಏನೇನು ತಿಂತಾ ಇರ್ತೀವೋ ಅದು ಯಾವುದು ಕೂಡ ಉತ್ತಮ ಆಹಾರ ಅಲ್ವೇ ಅಲ್ಲ. ಒಳ್ಳೆಯದಕ್ಕೆ ನಾವು ಮಾರ್ಕೆಟಿಂಗ್ ಯಾಕೆ ಮಾಡಬೇಕು? ಸಹಜವಾಗೇ ಬರುತ್ತಲ್ವ. ಹಾಗಾಗಿ ಪ್ಯಾಕ್ಡ್ ಫುಡ್ ಏನಿದೆಯಲ್ಲ ಅದು ನಮಗೆ ತೊಂದರೆ ಕೊಡುವಂಥದ್ದೇ. ಮೊದಲನೇದಾಗಿ ಆಹಾರವನ್ನು ನಾವು 4 ವರ್ಗೀಕರಣ ಸರಳವಾಗಿ ಹೇಳ್ತೀನಿ ಅಂದರೆ, ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡೋದು, ದೇಹದಲ್ಲಿರೋ ಎಲ್ಲ ರೋಗಗಳನ್ನು ನಿರ್ವಹಣೆ ಮಾಡೋದು, ನಿರ್ಮೂಲನೆ ಮಾಡುವಂಥ ಆಹಾರ ಅಂತ ಮೊದಲನೇದು. ಯಾವುದದು? ಯಾರನ್ನೋ ಒಬ್ಬ ರೋಗಿನ ನೋಡಲಿಕ್ಕೆ ಅಂತ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಅಥವಾ ಯಾರ್ದೋ ಮನೆಗೆ ಹೋಗ್ತೀವಿ ಅಂತ ತೊಗೊಂಡು ಹೋಗ್ತೀವಿ. ಯಾರು ಹೇಳಿಕೊಟ್ರು ನಮಗೆ? ಯಾರು ಹೇಳಿಕೊಟ್ರು? ಹಿರಿಯರಿಂದ ಬಂತು, ನೋಡ್ಕೊಂಡ್ವಿ. ನಮ್ಮ ಅಪ್ಪ ನಮ್ಮ ತಾತ ಅದು ತೊಗೊಂಡು ಹೋಗ್ತೀವಿ. ಯಾಕೆ ತೊಗೊಂಡು ಹೋಗ್ತೀವಿ ಖಂಡಿತ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲದೇ ನಡ್ಕೊಂಡು ಹೋಗ್ತಿದೆ ಅಲ್ವಾ ಅದು. ಸೊ ಅತ್ಯಂತ ಉತ್ತಮವಾದ, ಯಾಕೆ ಹಣ್ಣನ್ನೇ ತೊಗೊಂಡು ಹೋಗಿ ಕೊಡ್ತೀವಿ? ಬೇಗ ಗುಣಮುಖ ಆಗಲಿ ಅಂತ. ಅಂದರೆ ಹಣ್ಣುಗಳಲ್ಲಿ ಆ ರೋಗ ನಿರ್ವಹಣೆ ಮಾಡುವಂಥ ಶಕ್ತಿ ಇದೆ. ಅದಾದಮೇಲೆ ಸೊಪ್ಪುಗಳು, ಅದಾದಮೇಲೆ ತರಕಾರಿಗಳು, ಅದಾದಮೇಲೆ ಧಾನ್ಯಕ್ಕೆ ಬರುತ್ತೆ. ನಾವು ಸೊಪ್ಪು ತರಕಾರಿ ಹಣ್ಣು ಪಕ್ಕಕ್ಕೆ ಇಟ್ಬಿಟ್ಟಿದ್ದೀವಿ. ಧಾನ್ಯಗಳ ಕಡೆ ಫೋಕಸ್ ಮಾಡಿದ್ದೆ, ಬರೀ ಅದನ್ನೇ ತೊಗೊಳ್ತಾ ಇದ್ದೀವಿ. ಬರೀ ನಮಗೆ ಹೊರೆ ಕೊಡುವಂಥ ಆಹಾರಗಳನ್ನು ತೊಗೊಳ್ತಾ ಇದ್ದೇವೆ ಹೊರತು, ನಮ್ಮ ಹೊರೆಯನ್ನು ಕಡಿಮೆ ಮಾಡುವಂಥದ್ದು, ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡುವಂಥ ಆಹಾರಗಳನ್ನು ನಾವು ದೂರ ಇಟ್ಬಿಟ್ಟಿದ್ದೀವಿ. ಉತ್ತಮವಾದ ಆಹಾರ ಹಣ್ಣುಗಳು, ರೈಟ್. ಸೊ ನಾವು ಬದುಕಲಿಕ್ಕಂತ ಮಾಡಿಕೊಂಡಂಥ ಆಹಾರ ಎರಡನೇ ವಿಧಾನ. ನಾವೇನೋ ಒಂದಷ್ಟು ಬೇಯಿಸ್ಕೊಂಡು ಮಾಡಿಕೊಂಡು ಸಣ್ಣದಾಗಿ ಒಂದಷ್ಟು ಆ ಪ್ರೋಸೆಸ್ ಮಾಡ್ಕೊಂಡು ಆಹಾರ ತೊಗೊಳ್ತೀವಲ್ಲ, ಬದುಕಲಿಕ್ಕೆ ಅಂತ ಮಾಡಿಕೊಂಡಿರುವಂಥ ಆಹಾರ ಪರವಾಗಿಲ್ಲ, ಅದರಲ್ಲಿ ಒಂದಷ್ಟು ಸುಲಭವಾಗಿ ನಾವು ಬದುಕ್ತಾ ಹೋಗ್ಬೋದು. ಮೂರನೇದು ಏನಂದರೆ, ನಮ್ಮಲ್ಲಿ ರೋಗವನ್ನು ತರುವಂಥ ಆಹಾರ, ಅದೇ ಫ್ರಿಜ್ಜಲ್ಲಿ ತುಂಬಿಟ್ಟಿರ್ತೀವಲ್ಲ, ಬೇಡದಿರೋ ಅದನ್ನು ಹಾಳು ಮಾಡಿ ತೊಗೊಳ್ತೀವಲ್ಲ, ಅದು ಆಹಾರ ಮಾಡಿ ಇಟ್ಟು ಯಾವಾಗಲೂ ತಿನ್ನೋದು, ಯಾವಾಗಲೂ ಬೇಕಾದಾಗ ತಿನ್ನೋದು, ಈ ಥರ ಮಾಡ್ತಾ ಹೋಗ್ತೀವಲ್ಲ. ಇಲ್ಲಿ ಅಲ್ಲಿ ಒಂದು ಸಣ್ಣದಾಗಿ ಆ ರೋಗವನ್ನು ತರುವಂಥ ಇದು ಪ್ರೋಸೆಸ್ ಅಲ್ಲಿ ಆಗತ್ತೆ. ಹಾಗಾಗಿ ತಾಜಾ ಆಹಾರ, ಶುದ್ಧವಾದ ಆಹಾರ ಆರಾಮಾಗಿ ತೊಗೊಳ್ತಾ ಹೋದರೆ ಖಂಡಿತವಾಗ್ಲೂ ಆರೋಗ್ಯ ಸಿಗತ್ತೆ. ಹೇಗೆ ತೊಗೋಬೇಕು ಅಂತ ಹೇಳ್ತೀನಿ. ಆಮೇಲೆ ನಾಲ್ಕನೇದು, ಹಲವು ರೋಗಗಳನ್ನು ತರುವಂಥ ಆಹಾರ ವರ್ಗೀಕರಣ, ಸರಳವಾದ ವರ್ಗೀಕರಣ ಯಾವುದು ಅಂದರೆ ಪ್ಯಾಕೆಡ್ ಫುಡ್ಡು ಸಿಗುತ್ತಲ್ವ. 2 ಮಿನಿಟ್ಸ್ ನೂಡಲ್ಸ್, ಅದರಲ್ಲಿ ಏನೇನಿದೆ ಅಂತ ನಾವೇನೋ ಚೆಕ್ ಮಾಡಿದ್ದೀವಿ ಯಾವಾಗಾರು? ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಬಳಸ್ತೀವಲ್ವ. ಮಕ್ಕಳು ಅದೇ ಬೇಕು ಅಂತಾರೆ. ಇಲ್ಲ, ನಾವು ಅದೇ ಅಭ್ಯಾಸ ಮಾಡಿದ್ದೀವಿ. ನಾವು ನಮ್ಮ ಕೆಲಸ ಸುಲಭ ಮಾಡ್ಕೊಳ್ಳೋಕ್ಕೆ ಮಾಡ್ತಿದ್ದೀವಿ ಅದನ್ನು. ಮಕ್ಕಳು ಯಾವುದೂ ಕೇಳಲ್ಲ. ನಾವು ಕೊಟ್ಟ ಅಭ್ಯಾಸ ಮಾಡಿದ್ದೆ ಅಲ್ವಾ. ಮೊಬೈಲ್ ಇಲ್ಲದೆ ನನ್ನ ಮಗು ಊಟನೇ ಮಾಡಲ್ಲ, ಬೇಡ ಬಿಡಿ ಉಪವಾಸ ಇರಲಿ, ತುಂಬ ಒಳ್ಳೆಯದಲ್ಲ, ಅದು ಮಾಡಲ್ಲ. ಆ ಟೈಮ್ಗೆ ನಮ್ಮ ಇದಕ್ಕೆ ಆ ಒತ್ತಡಕ್ಕೆ ನಾವೇನು ಮಾಡ್ಕೊಳ್ತೀವಿ, ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ ಪ್ಯಾಕ್ಡ್ ಫುಡ್ ಎಲ್ಲವೂ ಕೂಡ ಹಲವು ರೋಗಗಳನ್ನು ತರುವಂಥದ್ದು.
ನಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಬೋದು, ಯಾವುದನ್ನು ಬಳಸಬಾರ್ದು ಅಂತ ನಾನು ಯಾರಿಗೂ ಹೇಳೋದೇ ಇಲ್ಲ. ಅವರವ್ರ ಇಷ್ಟ, ಅವರವ್ರ ಆಹಾರ ಅವರವ್ರ ಇಷ್ಟ ಅಲ್ವಾ. ಹಾಗಾಗಿ ಸೊ ಆಹಾರ ತೊಗೋಬೇಕಾದ್ರೆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದು, ನಾನು ಏನು ಆಹಾರ ತೊಗೊಳ್ತಿದ್ದೀನಿ ಅದನ್ನು ಎಂಜಾಯ್ ಮಾಡೋವಂಥದ್ದು, ಆ ಸ್ವಾದನ ನಾವು ಅನುಭವಿಸ್ತಾ ತೊಗೊಳ್ತಾ ಹೋದರೆ ಉತ್ತಮವಾದ ಆಹಾರವೇ. ಗಂಜಿ ಕುಡೀರಿ, ಖುಷಿಯಾಗಿ ಕುಡೀರಿ. ಬೇಸರ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಯಾರ ಹತ್ರನೋ ಕಿತ್ತಾಡಿಕೊಂಡು ಬೈಕೊಂಡು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಅಥವಾ ಟಿ ವಿ ನೋಡಿಕೊಂಡು ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲೆಲ್ಲ ಏನೆಲ್ಲ ಕ್ರಿಯೆಗಳು ನಡೆಯುತ್ತಲ್ಲ ಅದೆಲ್ಲ ನನ್ನ ಒಳಗೆ ಹೋಗುತ್ತೆ. ಆಹಾರದ ಜೊತೆಗೆ ಏನೆಲ್ಲ ನೋಡ್ತೀನಿ, ಏನೆಲ್ಲ ಕೇಳಿಸ್ಕೊಳ್ತೀನಿ, ಏನೆಲ್ಲ ಮಾತಾಡ್ತೀನಿ, ಆ ವಿಚಾರ ಎಲ್ಲ ಆಹಾರದೊಳಗಡೆ ಹೋಗುತ್ತೆ. ಹೋದರೆ ನನ್ನ ಆರೋಗ್ಯ ಹಾಳಾಗುತ್ತೆ. ಈಗ ಹೋಟೆಲ್ ಊಟ ತಿಂದರೆ, ಹೊರಗಡೆ ಊಟ ತಿಂದರೆ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ತೀವಲ್ಲ, ಯಾಕೆ ಹಾಳಾಗಬೇಕು? ಮನೇಲಿ ಉಪಯೋಗಿಸೋ ಅದು ಅದೇ ವೆಂಕಟೇಶ್ವರ ಆಚಿ ಮಸಾಲ, ಹೋಟೆಲಲ್ಲಿ ಬಳಸೋದು ಅದನ್ನೇ. ಆಹಾರ ಯಾಕೆ ಹಾಳಾಗತ್ತೆ? ಆರೋಗ್ಯ ಮಾಡೋ ಮನಸ್ಥಿತಿ. ಅಲ್ಲಿ ವ್ಯಾಪಾರಿ ದೃಷ್ಟಿಯಿಂದ ಮಾಡ್ತಾರೆ. ಯಾರು ನಮ್ಮ ಆರೋಗ್ಯ ಉಳಿಸ್ಬೇಕು ಅಂತ ಯಾವುದಾದ್ರು ಹೋಟೆಲಲ್ಲಿ ಅಡುಗೆ ಮಾಡ್ತಾರಾ? ಖಂಡಿತ ಇಲ್ಲ. ಹೋಟೆಲ್ ನಡೆಸೋರು ಲಾಭಕ್ಕೋಸ್ಕರ ಮಾಡ್ತಾರೆ, ಅಲ್ಲಿ ಅಡುಗೆ ಮಾಡೋರು ಸಂಬಳಕ್ಕೋಸ್ಕರನೇ ಮಾಡ್ತಾರೆ. ಸಂಬಳ ಏರುಪೇರಾದರೆ ಅಡುಗೆ ಏರುಪೇರಾಯಿತು ಅಲ್ವಾ? ಅವ್ರ ಮನಸ್ಥಿತಿ ಏನಿರುತ್ತೆ? ಬೆಳಗ್ಗೆ ಎದ್ದು ಅವ್ರ ಮನೇಲಿ ಕಿತ್ತಾಡ್ಕೊಂಬಂದಿದ್ರೆ ಅವ್ರ ಮನಸ್ಥಿತಿ ಏನಿರುತ್ತೆ? ಆ ಮನಸ್ಥಿತಿಲಿ ಅಡುಗೆ ಮಾಡಿದಾಗ ಅದೆಲ್ಲ ನನ್ನೊಳಗೆ ಹೋಯ್ತಲ್ವಾ? ವ್ಯಾಪಾರಿ ಬುದ್ಧಿ ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ವ್ಯಾಪಾರದ ಬುದ್ಧಿನೇ ಬರ್ತಾ ಹೋಗುತ್ತೆ ಮಕ್ಕಳಿಗೂ ಕೂಡ ಅಲ್ವಾ? ಅದಕ್ಕೆ ಹೇಳ್ತಾ ಇರ್ತೀನಿ, ಮನೇಲಿ ತುಂಬ ಬುದ್ಧಿವಂತ ಮಕ್ಕಳು ಹುಟ್ಟಬಾರ್ದು ಅಂತ. ಬುದ್ಧಿವಂತ ಮಕ್ಕಳು ನಮಗಾಗಲ್ಲ, ಮನೆಗೂ ಆಗಲ್ಲ, ದೇಶಕ್ಕೂ ಆಗಲ್ಲ. ದಡ್ಡ ಮಕ್ಕಳೇ ಉತ್ತಮ. ಸ್ವಲ್ಪ ದಡ್ಡತನ ಇದ್ದರೆ ಜೊತೆ ಇರ್ತವೆ, ಬುದ್ಧಿವಂತಿಕೆ ಬಂದರೆ ಬಿಟ್ಟು ಓಡೋಗ್ತವೆ. ವ್ಯಾಪಾರಿ ದೃಷ್ಟಿ ಹೆಚ್ಚಿ ಆಗ್ತಾ ಹೋಗುತ್ತೆ. ಇದು ತಮಾಷೆಗೆ ಹೇಳೋವಂಥದ್ದು, ಆದರೆ ಇದು ತುಂಬ ಗಂಭೀರವಾದ ವಿಚಾರನೇ. ಅದ್ರ ಕಡೆ ಸ್ವಲ್ಪ ನಾವು ಗಮನ ಕೊಡಬೇಕು. ಹೀಗೆ ಸರಳವಾಗಿ ನನ್ನ ಆರೋಗ್ಯವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಈ ಪಂಚಭೂತಗಳನ್ನು ನನ್ನ ದೇಹದಲ್ಲಿ ಚೆನ್ನಾಗಿ ಇಟ್ಕೊಂಡ್ರೆ ಬೇಕಾದಷ್ಟಾಯಿತು. ಈಗ ಔಷಧಕ್ಕೆ ತೊಗೊಳ್ತಿದ್ದೀವಲ್ಲ, ಔಷಧ ಹೇಗೆ ನಾವು ಔಷಧದ ಜಾಗಕ್ಕೆ ಹೋಗಿದ್ದೀವಿ ಅಂತ, ಔಷಧ ತೊಗೊಳ್ಳೋರು ಇದೀವ ಇಲ್ಲಿ? ಇದೀವಾ? ಎಷ್ಟು ಕೈ ಎತ್ತಿ ಇದೆ, ಧೈರ್ಯವಾಗಿ ಕೈ ಎತ್ತಿ, ಏನಂತೆ? ವೆರಿ ಗುಡ್, ಕಡಿಮೆ ಇದ್ದೀವಿ. ಇಲ್ಲಿ ಸಾಮಾನ್ಯ ಯೋಗ ಕೇಂದ್ರಗಳಲ್ಲಿ ಔಷಧಿ ತೊಗೊಳ್ಳೋರು ಕಡಿಮೆ ಇರ್ತಾರೆ. ಹಾಗಾಗಿ ಇದನ್ನು ಮುಟ್ಟೋದೇ ಬೇಡ. ಆಮೇಲೆ ನಿಮ್ಗೆ ಅಗತ್ಯ ಇದ್ದರೆ ನಿಮ್ಮ ಔಷಧಿಗಳು ಯಾಕೆ ತೊಗೊಳ್ತಿದ್ದೀರಾ, ಈ ಇದನ್ನು ನೀವು ಫಾಲೋ ಮಾಡ್ತಾ ಬಂದರೆ ಔಷಧ ತೊಗೊಳ್ಳೋವಂಥ ಅಗತ್ಯ ಬರಲ್ಲ. ಈಗೇನಾಗ್ತಿದೆ ಅಂತಂದರೆ ಆಧುನಿಕ ವೈದ್ಯ ಪದ್ಧತಿ ಏನು ಮಾಡ್ತಿದೆ ಅಂದರೆ ನಮ್ಮ ರೋಗವನ್ನು ನಿರ್ವಹಣೆ ಮಾಡ್ತಾ ಹೋಗ್ತಿದೆ ಅಲ್ವಾ? ಸೊ ವೈದ್ಯರು ಕೂಡ ಅದೇ ಹೇಳ್ತಾರಲ್ವ, ನಾವು ಮೇಂಟೈನ್ ಮಾಡ್ತೀವಿ ನಿಮ್ಮ ಬಿ ಪಿನ, ನಾವು ಮೇಂಟೈನ್ ಮಾಡ್ತೀವಿ ನಿಮ್ಮ ಥೈರಾಯ್ಡ್ನ, ನಾವು ಮೇಂಟೈನ್ ಮಾಡ್ತೀವಿ ನಿಮ್ಮ ಶುಗರ್ನ. ಅದನ್ನು ನೀವು ಯಾಕೆ ಮೇಂಟೈನ್ ಮಾಡಬೇಕು? ಅದ್ರ ಪಾಡಿಗೆ ಅದಿರುತ್ತೆ. ನನ್ನ ಆರೋಗ್ಯವನ್ನು ಮೇಂಟೈನ್ ಮಾಡ್ತೀರಾ? ಯಾರಿಗಾದ್ರೂ ಸಾಧ್ಯನಾ? ಹೊರಗಡೆ ಯಾರೋ ಬಂದು ನನ್ನ ಆರೋಗ್ಯನ ಮೇಂಟೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಮಾಡ್ಕೋಬೇಕು. ಈ ಡಾಕ್ಟ್ರ್ ಆದಮೇಲೆ ಈ ಡಾಕ್ಟ್ರು, ಈ ಡಾಕ್ಟ್ರ್ ಆದಮೇಲೆ ಈ ಡಾಕ್ಟ್ರು, ಹಿಂಗೆ ಹೋಗ್ತಾಯಿದ್ರೆ ಉಪಯೋಗ ಇಲ್ಲ. ಬದಲಾವಣೆ ಎಲ್ಲಾಗಬೇಕು? ಇಲ್ಲಾಗಬೇಕು. ನನ್ನೊಳಗೆ ಬದಲಾವಣೆ ಆಗದ ಹೊರತು ಖಂಡಿತ ಆರೋಗ್ಯ ಬರಲ್ಲ. ಆರೋಗ್ಯ ಬಿಟ್ಟಿಯಾಗಿ ಸಿಗೋದೇ ಇಲ್ಲ ಅಲ್ಲ. ಔಷಧಿಲಿ ದುಡ್ಡು ಕೊಟ್ಟು ನಾನು ಆರೋಗ್ಯ ಕೊಂಡ್ಕೊಳ್ಳೋಂಗಿದ್ರೆ ಕೋಟಿ ಕೋಟಿ ಖರ್ಚು ಮಾಡಿ ಆಸ್ಪತ್ರೆಯಲ್ಲಿದ್ದು ಯಾಕೆ ಸಾಯ್ತಾರೆ? ಆ ಥರದ್ದೊಂದು ತಂತ್ರ ಇಲ್ಲವೇ ಇಲ್ಲ. ಭಗವಂತ ಕೊಟ್ಟೇ ಇಲ್ಲ. ಅದನ್ನು ಎಲ್ಲವೂ ಸಹಜವಾಗಿಟ್ಟಿದ್ದಾನೆ. ಅದನ್ನು ಬಳಸ್ಕೊಳ್ಳೋದು ಬಿಡೋದು ನಮ್ಮ ಕೈಲಿದೆ. ಸಹಜವಾಗಿ ಬಳಸ್ಕೊಳ್ತಾ ಹೋದರೆ ಆರೋಗ್ಯ ತುಂಬ ಸರಳವಾಗಿ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ನನ್ನ ವೈದ್ಯಕೀಯ ಪದ್ಧತಿ ಬಗ್ಗೆನೇ ಒಂದೇ ನಿಮಿಷ ಹೇಳಿಬಿಡ್ತೀನಿ. ಇಲ್ಲಿರೋದು ಏನು ಅಂತಂದರೆ, ಇದು ನಾನು ಯಾವುದೇ ಔಷಧಿ ಕೊಡೋ ವೈದ್ಯ ಅಲ್ಲ. ಮೊದಲನೇದಾಗಿ ಔಷಧಿಗಳಿಂದ ದೂರ ಮಾಡೋ ವೈದ್ಯ. ನಮ್ಮ ಪುರಾತನವಾದ ಒಂದು ಪದ್ಧತಿ ನಾಡಿ ವೈದ್ಯ ಕೇಳಿದ್ದೀವಲ್ಲ, ಸೊ ಅದನ್ನೇ ನಾವು ಮಾಡೋದು. ನಾಡಿಗಳಲ್ಲಿ ಹೇಳುವಂಥ ವಿಚಾರ ಯಾವುದೇ ಸ್ಕ್ಯಾನಿಂಗಲ್ಲಿ ಹೇಳಲ್ಲ. ಉದಾಹರಣೆಗೆ ನನಗೆ ಎಷ್ಟು ಹಶ್ವಿದೆ ಅಂತ ಯಾವುದಾದ್ರು ಲ್ಯಾಬಲ್ಲಿ ರಿಪೋರ್ಟ್ ತೊಗೊಳ್ಳಿಕ್ಕೆ ಸಾಧ್ಯನಾ? ನನಗೆಷ್ಟು ಕೋಪ ಬರುತ್ತೆ ಅಂತ ಸಾಧ್ಯನಾ? ನನ್ನ ನೋವು ಹೇಳಲಿಕ್ಕೆ ಸಾಧ್ಯನಾ? ಆದರೆ ಅವೆಲ್ಲ ಅನುಭವಿಸ್ತಾ ಇದ್ದೀವಲ್ಲ. ಕಣ್ಣಿಗೆ ಕಾಣೋದಕ್ಕಿಂತ ಕಾಣಿಸ್ತಾ ಇರೋದೇ ಹೆಚ್ಚು. ಆಹಾರ ಕಣ್ಣಿಗೆ ಕಾಣಿಸುತ್ತೆ, ಅದರಲ್ಲಿರೋ ಎನರ್ಜಿ ಕಾಣಿಸಲ್ಲ, ಹೌದಾ? ಸೊ ಏನು ಹೇಳ್ತಾರೆ, ಇಂಥ ವಿಟಮಿನ್ಗೆ ಇಂಥ ಆಹಾರ, ಇಂಥ ಪ್ರೋಟೀನ್ಗೆ ಇಂಥ ಆಹಾರ, ಅದ್ಯಾವುದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ಫೋಕಸ್ ಮಾಡ್ತೀವಿ. ಅದೆಲ್ಲ ಬೆಳೆಯೋ ಜಾಗ ಯಾವುದು? ಏನು ತಿನ್ನಬೇಕೀಗ? ಎಲ್ಲಿ ಬೆಳೆಯುತ್ತವೆಲ್ಲ?
ಏನು ತಿನ್ನಬೇಕೀಗ? ಏನು ತಿಂದರೆ ಎಲ್ಲ ಸಿಗತ್ತೆ, ಸರಳ ಸರಳ. ಸೊ ನಮ್ಮ ಮೈಂಡ್ ಆ ಥರ ಹೋಗಬಾರ್ದು. ಇವೆಲ್ಲ ಏನಂದರೆ ಆ ಒಂದು ಸಂದರ್ಭಕ್ಕೆ ಭಗವಂತನೇ ಕೊಡ್ತಾನೆ, ಆಯಾ ಋತುಗನುಸಾರವಾಗಿ ಆಯಾ ಆಹಾರವನ್ನು ಕೊಡ್ತಾ ಹೋಗ್ತಾನೆ. ನಾವೇನು ಹುಡ್ಕೊಂಡು ಹೋಗೋದು ಬೇಕಿಲ್ಲ. ಆದರೆ ನಾವು ಅದನ್ನು ಬಳಸಲ್ಲ. 365 ದಿವಸ ಒಂದೇ ಥರ ಆಹಾರ ಬಳಸೋದ್ರಿಂದ ಸಮಸ್ಯೆನೇ ಹೊರತು ಋತುವನ್ನು ಅನುಸಾರವಾಗಿ ನಾವು ಅವಾಗವಾಗ ಏನು ಸಿಗುತ್ತೆ ಅದನ್ನು ತೊಗೊಳ್ತಾ ಹೋದರೆ ಯಾವುದೂ ಸಮಸ್ಯೆನೇ ಇಲ್ಲ. ನನಗೆ ಈ ತರಕಾರಿ ಆಗಲ್ಲ, ಈ ಸೊಪ್ಪಾಗಲ್ಲ, ಈ ಹಣ್ಣಾಗಲ್ಲ, ಮತ್ತೊಂದಾಗಲ್ಲ. ಔಷಧಿ ಎಲ್ಲವೂ ಆಗುತ್ತೆ. ಔಷಧಿ ಅಲ್ಲ, ಡ್ರಗ್ಸ್ ಅಂದರೆ ಅರ್ಥ ಏನಾರು ಗೊತ್ತಿದೆಯಾ? ಡಿಕ್ಷನರಿಲಿದೆ. ಈಗ ಡ್ರಗ್ಸ್ ಎಲ್ಲ ತೊಗೊಳ್ತೀವಲ್ಲ ಎಲ್ಲ ಕಾಯಿಲೆಗೆ ಅಂತ, ಅದ್ರ ಅರ್ಥ ಏನಾರು ಗೊತ್ತಿದೆಯಾ ನಮಗೆ? ಡ್ರಗ್ಸ್ ಅಂದರೆ ಅರವಳಿಕೆ. ಅರವಳಿಕೆ ಅಂದ್ರೇನು? ಮೈ ಮರೆಸೋದು, ನಮ್ಮನ್ನು ಮರೆಸೋದಷ್ಟೇ. ಕಾಯಿಲೆನ ಮುಚ್ಚಿಡೋದು, ಮರು ಮಾಡೋದೇ ಹೊರತು ಆ ಡ್ರಗ್ಸು ಕಾಯಿಲೆನ ಹೊರಕ್ಕೆ ಹಾಕೋದಲ್ಲ. ಹೊರಕ್ಕೆ ಹಾಕಬೇಕಾದವ್ರು ನಾವೇ. ಸೊ ಈ ಕ್ರಮಗಳನ್ನು ಜೋಡಿಸ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಇಷ್ಟೇ ಸರಳವಾಗಿ ನಾವು ಜೋಡಿಸ್ಕೊಳ್ತಾ ಹೋದರೆ ತುಂಬ ಏನು ಯಾವುದೇ ಕಷ್ಟಗಳಿಲ್ಲದೆ ಆರಾಮವಾಗಿ ಬದುಕ್ಬೋದು. ಮಲಗೋ ಸಮಯನ ಫಿಕ್ಸ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಏನಂದ್ರೆ ನಾವು ಹೇಳೋಕ್ಕೆ ಅಲಾರಮ್ ಇಟ್ಕೋತೀವಲ್ವ, ಬದಲಾಯಿಸಿ ಮಲಗಲಕ್ಕೆ ಅಲಾರಮ್ ಇಡಿ. ದೇಹದ ಒಂದು ವಿಶೇಷತೆ ಏನು ಅಂತಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಏನೂ ತೊಗೊಳ್ಳಲ್ಲ. ಅದು ತೊಗೊಳ್ಳೋದು ನನ್ನ ಬುದ್ಧಿ ಮಾತ್ರ. ಯಾಕೆಂದ್ರೆ ಕ್ಯಾಲ್ಕುಲೇಷನ್. ಯಾರೋ 4 ಪುಸ್ತಕ ಓದೋರು ಹೇಳಿದ್ದಾರೆ ಇದು ಜಾಸ್ತಿ ತಿನ್ನು, ಇನ್ಯಾವುದೋ ಪುಸ್ತಕ ಓದಿದ್ರು ಹೇಳಿದ್ರು ನೀರು ಜಾಸ್ತಿ ಕುಡಿ, 2 ಲೀಟ್ರ್ ಕುಡಿ, 3 ಲೀಟ್ರ್ ಕುಡಿ, 6 ಏನೋ ಒಂದು ಈ ಥರ ಜೋಡಿಸ್ಕೊಳ್ತಾ ಹೋಗೋದು. ಅದನ್ನು ಬಿಟ್ಬಿಡಿ. ಒಳಗನ್ನು ನೋಡಿ. ದೇಹ ಕೇಳಿದಾಗ ರೆಸ್ಟ್ ಕೊಡಿ, ದೇಹ ಕೇಳಿದಾಗ ನೀರು ಕೊಡಿ, ದೇಹ ಕೇಳಿದಾಗ ಆಹಾರ ಕೊಡಿ. ದೇಹ ಎಷ್ಟು ಕೇಳುತ್ತೋ ಅಷ್ಟು ಕೊಡಿ. ಯಾವಾಗ ನಾವು ಸ್ವಾದವನ್ನು ಅನುಭವಿಸಿ ತಿಂತಾ ಇರ್ತೀವಿ, ಒಂದು ಹಂತಕ್ಕೆ ರುಚಿ ಬಂದಾಗತ್ತೆ. ಭಗವಂತ ಅದ್ಭುತವಾಗಿ ಆ ಟೇಸ್ಟ್ ಬಡ್ಸ್ ನಾಲ್ಗೆ ಇಟ್ಟಿದ್ದಾನಲ್ವ, ಕ್ಲೋಸ್ ಆಗುತ್ತದು. ನನಗೆ ಆಹಾರ ಸಾಕಾದಾಗ ನನಗೆ ತುಂಬ ಇಷ್ಟವಾದ ಆಹಾರ, ತುಂಬ ಅಂದರೆ ತುಂಬ ಇಷ್ಟ, ತಿಂತಾಯಿರಿ. ಎಷ್ಟು ತಿಂತೀರಾ ನೋಡಿ. ಯಾರ ಹತ್ರ ಮಾತಾಡಿಕೊಂಡು ಗಮನ ಎಲ್ಲೋ ಇಟ್ಕೊಂಡು ತಿಂದರೆ 10 ತಿಂತೀರಾ. ಆ ರುಚಿನ ಎಂಜಾಯ್ ಮಾಡ್ತಾ ತಿನ್ನಿ. 4ನೇ ತಿನ್ನಿ ನೋಡೋಣ. ನಿಲ್ಲಿಸುತ್ತೆ. ದೇಹಕ್ಕೆ ಅಷ್ಟು ಚೈತನ್ಯ ಇದೆ. ಈ ರೀತಿ ಇನ್ನೊಂದನ್ನು ಮನುಷ್ಯನ ಕೈಲಿ ಸೃಷ್ಟಿ ಮಾಡೋಕ್ಕಾಗೋದೇ ಇಲ್ಲ. ಸಾಕು ಅಂತ ಅದು ಹೇಳುತ್ತಲ್ವ. ಉಪ್ಪು ಎಷ್ಟು ಬೇಕು ಅಂತ ನಮ್ಗೆ ಹೆಂಗೆ ಗೊತ್ತಾಗತ್ತೆ? ರುಚಿ ನೋಡೇ ಅಲ್ವಾ? ಹಾಗೇ ಪ್ರತಿಯೊಂದು ಕೂಡ ಆಹಾರ ಎಷ್ಟು ಬೇಕು ಅಂತ ದೇಹ ಡಿಸೈಡ್ ಮಾಡುತ್ತೆ. ಯಾವುದೋ ಡಯಟಿಷಿಯನ್ ಬಂದು ಡಿಸೈಡ್ ಮಾಡೋದು ಆಹಾರ ಅಲ್ಲ, ಅದು ವ್ಯಾಪಾರ. ಹಾಗಾಗಿ ನನ್ನನ್ನು ನಾನು ಗಮನಿಸ್ತಾ, ನನ್ನ ದೇಹವನ್ನು ಗಮನಿಸ್ತಾ, ನನ್ನ ಮನಸ್ಸನ್ನು ಗಮನಿಸ್ತಾ ನಾನು ಜೀವನ ಮಾಡಿದ್ದೆ ಆದರೆ ಆರೋಗ್ಯ ಯಾವಾಗಲೂ ಕೂಡ ನಮಗೆ ಉಚಿತವಾಗಿ ಲಭ್ಯ ಆಗುತ್ತೆ ಅಂತ ಹೇಳೋದ್ರ ಜೊತೆಗೆ ನಮ್ಮ ಸಂವಾದಕ್ಕೆ ಬಂದ್ಬೇಡ. ಸಮಯ ಎಷ್ಟಾಯ್ತಣ್ಣ? 6? ಹಾಂ, ಸರಿಯಾಗಿ 40 ನಿಮಿಷಕ್ಕೆ ನಿಲ್ಸಿದ್ದೀನಿ. ಏನು ಪ್ರಶ್ನೆನೂ ಕೇಳ್ಬೋದು, ಆದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಕೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ ಅಂತ ಅನ್ಕೋಬಾರ್ದು. ಗೊತ್ತಿದ್ರೆ ಹೇಳ್ತೀನಿ, ಇಲ್ಲವ್ರು ಹುಡ್ಕೋಣ. ಆಮೇಲೆ ಏನು ಕೇಳಿದ್ರು ಹೇಳ್ಬಿಡ್ತಾರೆ ಅಂತಂದು ಅಂದ್ಕೊಂಬಿಟ್ಟು ಕೇಳ್ಬಿಟ್ಟು ಆಮೇಲೆ ಡಿಸಪಾಯಿಂಟ್ ಆಗಬಾರ್ದು. ಏನು ಕೇಳ್ಬೋದು, ಆದರೆ ಈ ಪ್ರತಿಯೊಬ್ಬರು ಒಂದು ಪ್ರಶ್ನೆ ಕೇಳಿ. ಇಷ್ಟೊತ್ತು ನಾನು ಹೇಳಿದ್ದೀನಿ, ನೀವು ಕೇಳಿಸ್ಕೊಂಡಿದ್ದೀರಲ್ವ, ಅದರಲ್ಲಿ ಎಲ್ಲರೂ ಒಂದು ಕಡೆ ಸಂದೇಹ ಬಂದೇ ಬರುತ್ತೆ ಎಲ್ರಿಗೂ. ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರೆ ಸಾಕು. 2ನೇ ಪ್ರಶ್ನೆ ಕೇಳಬಾರ್ದು ಅಂತಿಲ್ಲ, ಕನಿಷ್ಠ ಒಂದು ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳದೆ ಯಾವುದನ್ನು ಒಪ್ಕೋಬಾರ್ದು. ಹೇಳಿ. ಇದಕ್ಕೆ ಸಂಬಂಧಪಟ್ಟಂಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೀವೇನು ಬೇಕಾದ್ರೂ ಕೇಳ್ಬೋದು. ಮೊದಲನೇದಾಗಿ ಈಗ ನಾನೇನು ವಿಚಾರಗಳು ಹೇಳಿದ್ನಲ್ಲ ಅದನ್ನು ಫೋಕಸ್ ಮಾಡಿ. ಅದರಲ್ಲಿ ನಿಮ್ಗೆ ಏನಾದ್ರು ಸಂದೇಹ ಇದ್ದರೂ ಕೇಳಿ. ಅದಿಲ್ಲದೆ ಹೋದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನೂ ಕೇಳ್ಬೋದು, ಅಡ್ಡಿ ಇಲ್ಲ. ಹೇಳಿ ಅಕ್ಕ. ದಿನಕ್ಕೆ ಒಮ್ಮೆ ಹಾಕಿದರೆ ನೀವು ರಾತ್ರಿ ಹಾಕಿಡಿ, ಬೆಳಗ್ಗೆ ತೆಗೆದಿಟ್ಟು ಆ ನೀರನ್ನು ಅವತ್ತು ಬಳಸಿ. ಮತ್ತು ಮರುದಿವಸ ರಾತ್ರಿ ನೀವು ಹಣ್ಣು ತಿಂತಿರಲ್ಲ, ಒಂದು ಸಿಪ್ಪೆ ಹಾಕಿಡಿ ಅಷ್ಟೇ, ಮತ್ತೇನು ಬೇಡ. ಆದರೆ ಹಣ್ಣು ಸಹಜವಾಗಿ ಹಣ್ಣಾಗಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಹಣ್ಣು ಪರ್ಚೇಸ್ ಮಾಡಬಾರ್ದು ಮಾರ್ಕೆಟಲ್ಲಿ. ಯಾವುದೂ ಸಹಜವಾಗಿ ಹಣ್ಣಾಗಿರೋದಲ್ಲ, ಓವರ್ನೈಟಲ್ಲಿ ಆಗಿರೋವಂಥದ್ದು. ಕಾಯಿ ತೊಗೊಂಬನ್ನಿ, ಕಾಯಿ ಹಾಳಾಗೋದಿಲ್ಲ. ಪರಂಗಿ ಹಣ್ಣು ಹಾಳಾಗೋದಿಲ್ಲ, ಮಾವಿನ ಹಣ್ಣು ಹಾಳಾಗೋದಿಲ್ಲ. ಕಾಯಿ ತೊಗೊಳ್ಳಿ. ಹಣ್ಣು ತೊಗೊಂಡ್ರೆ ಹೋಗುತ್ತೆ, ಬೇಗ ಹಾಳಾಗುತ್ತಲ್ವ. ಅದು ತೊಗೊಂಡು ಇಟ್ಕೊಂಡ್ರೆ ಸುಲಭವಾಗಿ ಬಳಸ್ಬೋದು. ಅತ್ಯಂತ ಸರಳವಾಗಿ ಮನೆಯಲ್ಲಿ ಬಳಸುವಂಥದ್ದನ್ನು. ಅದಾದಮೇಲೆ ನೀವು ಪ್ರಮುಖವಾಗಿ ನಮ್ಮ ವಾಯುಶಕ್ತಿ ಚೆನ್ನಾಗಿರಬೇಕು ಅಂದರೆ
ನಮ್ಮ ಕೆಮಿಕಲ್ಗಳಿಂದ ನಾವು ದೂರ ಇರಬೇಕು, ರಾಸಾಯನಿಕಗಳಿಂದ ದೂರ ಇರಬೇಕು ಅಂದರೆ ಮೊದಲನೇದಾಗಿ ಅತ್ಯಂತ ಹೆಚ್ಚು ಸುವಾಸನಾಭರಿತ ಸಾಬೂನುಗಳನ್ನು ತೆಗೆದು ಆಚೆ ಬಿಸಾಕಿ, ಸರಳವಾಗಿ ಬಳಸ್ಕೊಳ್ಳಿ. ನಿಮಗೆ ದುಡ್ಡು ಖರ್ಚಿಲ್ಲದೆ ಸಾಬೂನುಗಳು ಹೇಳ್ತೀನಿ, ಬಳಸ್ಕೊಳ್ಳಿ. ಕಿತ್ತಳೆ ಹಣ್ಣು ತಿಂತೀವಿ, ಸಿಪ್ಪೆ ಬಿಸಾಕ್ತೀವಿ, ಹಾಕಬೇಡಿ, ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಹಚ್ಚಿ ಸ್ನಾನ ಮಾಡಿ. ಚರ್ಮದ ಸಮಸ್ಯೆಗಳ ನಿವಾರಣೆಗೆ ಉತ್ತಮವಾದ ಸಿಪ್ಪೆ ಅದು. ಅದರಲ್ಲಿ ಗೊಜ್ಜೆಲ್ಲ ಮಾಡಿ ತೊಗೊಳ್ತಾರೆ, ಗೊತ್ತಿದೆಯಾ? ಮಾಡ್ತೀವಿ ಯಾರು ಮಾತೆಯರು? ಹಾಂ. ಸೊ ಹಾಗಾಗಿ ನಾವು ಬಳಸುವಂಥ ಎಲ್ಲ ಹಣ್ಣಿನ ಸಿಪ್ಪೆಗಳನ್ನು ಬಳಸೋಕ್ಕೆ ಪ್ರಯತ್ನ ಮಾಡಿ. ಸಿಪ್ಪೆಗಳಲ್ಲಿ ಹೆಚ್ಚು ಎನರ್ಜಿ ಇದೆ. ಬಾಳೆಹಣ್ಣು ಸಿಪ್ಪೆನೂ ಪೇಸ್ಟ್ ಮಾಡಿ ಹಾಕ್ಕೋಬೋದು. ಬಾಳೆಹಣ್ಣು ತೊಗೊಂಡು ಸ್ನಾನ ಮಾಡ್ಬೋದು. ಮಕ್ಕಳಿಗೆ ಅಭ್ಯಾಸ ಮಾಡ್ತೀವಿ. ನಾವು ಆ ವಾಸನೆಗಳಿಂದ ಹೋಗಿ ನನ್ನ ಶ್ವಾಸಕೋಶವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅಲ್ಲಿಂದ ದೂರ ಇರಿ. ನಿರಂತರವಾಗಿ ಶಾಂಪೂ ಬಳಸಿದ್ರೆ ಕೂದಲೆಲ್ಲ ಬೇಗ ಹೋಗುತ್ತೆ, ಮುಲಾಜೆ ಇಲ್ಲ. ಹಾಗಾಗಿ ಅದರಿಂದ ದೂರ ಇರಿ. ಏನಿಲ್ಲ, ಕನಿಷ್ಠ ಒಂದು 50 ವರ್ಷ ಹಿಂದೆ ಹೋಗಿ ನಮ್ಮ ಅಜ್ಜಿ ತಾತ ಏನು ಬಳಸ್ತಾ ಇದ್ರು ಅದನ್ನು ಬಳಸ್ಬಿಟ್ರೆ ನಮ್ಮ ಆರೋಗ್ಯ ವಾಪಸ್ ಬರುತ್ತೆ. ಆರೋಗ್ಯ ಬೇಕು ಅಂದರೆ ನಾವು ಯಾವ ಡಾಕ್ಟ್ರ್ ಕಾಲು ಹಿಡಿಯೋದು ಬೇಡ, ನಮ್ಮ ಅಜ್ಜಿ ತಾತನ ಕಾಲು ಹಿಡಿದ್ರೆ ಸಾಕು, ಆರಾಮಾಗಿ ಸಿಗುತ್ತೆ. ಹಾಗಾಗಿ ನೀವೇನು ಬಳಸ್ತೀರೋ ಅದನ್ನು ಪೂರ್ಣವಾಗಿ ಬಳಸೋ ಪ್ರಯತ್ನ ಮಾಡಿ. ಅದರಲ್ಲೇ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಹೆಸರು ಕಾಳು ಹಿಟ್ಟು ಬಳಸಿ ಸ್ನಾನಕ್ಕೆ, ಆರಾಮಾಗಿ ಬಳಸ್ಬೋದು, ಎಂಥದೂ ಇಲ್ಲ, ಆರಾಮಾಗಿ ಮಾಡ್ಬೋದು. ಜಿಡ್ಡಿತ್ತು ನಿಂಬೆ ಬಳಸಿ. ಕಡಲೆ ಹಿಟ್ಟು ಬಳಸ್ಬೋದು. ಕಡಲೆ ಹಿಟ್ಟು ಹೆಚ್ಚು ನಿಮ್ಮ ತೇವಾಂಶವನ್ನು ತೆಗೆಯುತ್ತೆ ಆಚೆಗೆ. ಹಾಗಾಗಿ ಪೂರ್ತಿಯಾಗಿ ಯಾವಾಗಲೂ ಕಡಲೆ ಹಿಟ್ಟೆ ಬಳಸಬೇಡಿ. ಹೆಸರು ಕಾಳು ಹಿಟ್ಟು ಆರಾಮಾಗಿ ಬಳಸ್ಬೋದು. ಕಡಲೆ ಹಿಟ್ಟು ಬಳಸ್ಬೋದು, ಅಡ್ಡಿ ಇಲ್ಲ, ಹೆಚ್ಚು ಮಾಡಬೇಡಿ ಅದನ್ನೇ. ಮಿಕ್ಕಿದ ಈ ಥರದ್ದು ಮಾಡ್ಕೊಳ್ಳಿ. ಒಂದು ಆಲೂಗಡ್ಡೆ ತೊಗೊಳ್ಳಿ, ಮಿಕ್ಸಿಗೆ ಹಾಕಿ ಪೇಸ್ಟ್ ಹಚ್ಚಿ ಸ್ನಾನ ಮಾಡಿ. ಚರ್ಮಕ್ಕೆ ಏನು ಹಾಕೋದು ಬೇಡ. ಯಾವ ಸನ್ಸ್ಕ್ರೀನ್, ಮಣ್ಣು ಮಸಿ, ಎಂಥ ಲೋಷನ್ನು ಬೇಕಾಗಿಲ್ಲ. ಮಾಡಿ, ಅದು ಕೆಲಸ ಮಾಡುತ್ತೆ. ಅದ್ಭುತವಾದ ಒಂದು ತರಕಾರಿ ಆಲೂಗಡ್ಡೆ, ಬದನೆಕಾಯಿ ಎಲ್ಲ. ಇವತ್ತು ಅದೆಷ್ಟು ಜನ ತಿಂತಾಯಿದ್ದೀವಿ ಗೊತ್ತಿಲ್ಲ. ಬದನೆಕಾಯಿ ಅಂತ ಒಂದು ಉತ್ತಮವಾದ ತರಕಾರಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನನಗೆ ಬದನೆಕಾಯಿ ಕಂಡ್ರೆ ಆಗಲ್ಲ ಅಂತೀವಿ. ಕಿಡ್ನಿನ ಶುದ್ಧೀಕರಣಕ್ಕೆ, ಕಿಡ್ನಿಯ ಕ್ಷಮತೆಯನ್ನು ಹೆಚ್ಚು ಮಾಡೋದಕ್ಕೆ ಬದನೆಕಾಯಿಗಿಂತ ಒಳ್ಳೆಯ ತರಕಾರಿ ಇಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ನೀವೆಲ್ಲೋದ್ರೂ ಸಿಗುವಂಥ ಒಂದು ತರಕಾರಿ ಬದನೆಕಾಯಿ. ಭಗವಂತ ಬುದ್ಧಿವಂತ, ಹಾಗಾಗಿ ಎಲ್ಲ ಕಡೆಯೂ ಬೇಕು ಜನಕ್ಕೆ ಅಂತ ಅದನ್ನು ಕೊಟ್ಟಿದ್ದಾನೆ. ನಾವು ಅತಿ ಬುದ್ಧಿವಂತರು, ಅದನ್ನು ದೂರ ಇಟ್ಬಿಟ್ಟಿದ್ದೀವಿ. ನಮಗೆಲ್ಲ ಕಾಸ್ಟ್ಲಿ ತರಕಾರಿಗಳು ಬೇಕು ಅಲ್ವಾ? ಯಾವುದೋ ಟಿ ವಿಲಿ ಬರೋ ತರಕಾರಿಗಳು ಬೇಕು. ಈ ಥರ ಫಾಲೋ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳು ಮಾಡ್ಕೋತೀವಿ. ಇದು ಒಟ್ಟಾರೆ ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿರೋರ್ಗಲ್ಲ. ಇಲ್ಲಿರೋರು ಸಾಕಷ್ಟು ಬದಲಾವಣೆ ಆಗಿರ್ತೀರಿ, ನಾನು ಹೇಳಬೇಕಾದ್ದೇನೂ ಇರಲ್ಲ. ಆದರೆ ನಿಮಗೆಲ್ಲ ಗೊತ್ತಿರೋ ಮಾಹಿತಿನೇ ಒಂದು ಸಲ ನೆನಪು ಮಾಡೋ ದೃಷ್ಟಿಯಿಂದ ಅಷ್ಟೇ ನಾನು ಬಂದದ್ದು. ಮತ್ತೇನಾದ್ರು ಸಂದೇಹ ಕೇಳಿ. ಅಹಂಕಾರ ಜಾಸ್ತಿ ಆಗಿದೆ ಮನುಷ್ಯನಿಗೆ. ಅಹಂಕಾರ. ಯಾವುದೇ ಹಾರ್ಟ್ ಪೇಷಂಟ್ ತೆಗೆದು ನೋಡ್ಕೊಳ್ಳಿ, ಸಿಕ್ಕಾಪಟ್ಟೆ ಈಗೋ ಇರುತ್ತೆ. ರೆಕಾರ್ಡ್ ಅದೇನೇ ಇರೋದು. ಇಷ್ಟೊತ್ತು ಆಹಾರ ಅಂದ್ವಲ್ಲ, ಅಲ್ಲಿಗೆ ಬರ್ತಿದ್ದೀನಿ ಈಗ. ಮೂಲಭೂತವಾದ ಆಹಾರ ಯಾವುದು ಅಂತಂದರೆ ನನ್ನ ಕೋಪ, ಅಹಂಕಾರ, ಚಿಂತೆ, ದುಃಖ, ತುಂಬ ಅಸೂಯೆ ಇದೆಯಲ್ಲ, ಇವು ಮೂಲಭೂತವಾದ ಆಹಾರಗಳು. ಇದರಿಂದ ನಾವು ದೂರ ಇದ್ದರೆ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಕಿಡ್ನಿ ವೈಫಲ್ಯ, ಆತಂಕದ ಮೂಲ ಭಯ, ಭಯದ ಮೂಲ ಅಜ್ಞಾನ. ಯಾಕೆ ಭಯ ಆಗುತ್ತಾ ಅದೇನು ಅಂತ ಗೊತ್ತಿಲ್ಲ ನನಗೆ, ಅದಕ್ಕೆ ಭಯ. ಗೊತ್ತಾದರೆ ಯಾಕೆ ಭಯ ಬರುತ್ತೆ? ಈ ಕೊರೋನಾ ಸಂದರ್ಭದಲ್ಲಿ ಸಾಮಾನ್ಯ ನಾ ಆರಾಮಾಗಿ ಹೀಗೆ ಸುತ್ತಲೂ ಕೂತ್ಕೊಂಡೆ ಯಾವಾಗಲೂ ಟ್ರೀಟ್ ಮಾಡೋವಂಥದ್ದು. ಆ ಸಂದರ್ಭದಲ್ಲಿ ಬರೋರಿಗೆಲ್ಲ ಹೊರಗಡೆ ಮಾಸ್ಕ್ ತೆಗೆದಿಟ್ಟು ಬನ್ನಿ ಅಂತಿದ್ದೆ. ಧೈರ್ಯ ಇದ್ದರೆ ಬನ್ನಿ, ಇಲ್ಲದವ್ರು ಹೋಗಿ. ಒಂದು ದಿವಸ ಮಾಸ್ಕ್ ಬಳಸಿಲ್ಲ. ಇರೋ ಎಲ್ಲ ಕೊರೋನಾ ಸೆಕ್ಷನ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಎಷ್ಟಿದೆಯೋ ಎಲ್ಲ ಕಡೆ ತಿರುಗಾಡಿದ್ದೀನಿ. ಮಾಸ್ಕ್ ನಾನೂ ಬಳಸಿಲ್ಲ, ನನ್ನ ಹತ್ರ ಬರೋ ಯಾರಿಗೂ ಬಳಸೋಕ್ಕೆ ಹೇಳಲಿಲ್ಲ. ಅವರ ಆರೋಗ್ಯದ ಆಧಾರದ ಮೇಲೆ ಕೆಲವು ಪ್ರಾಣಾಯಾಮ ತಂತ್ರಗಳನ್ನು ಮಾಡಿಸ್ತಿದ್ದೆ. ಅದು ಅಭ್ಯಾಸ ಮಾಡಿ ಸಾಕು. ಭಗವಂತ ಉಚಿತವಾಗಿ ಕೊಟ್ಟಿರೋದನ್ನು ತೊಗೊಳೋದು ಬಿಟ್ಟು ಎಲ್ಲದಕ್ಕೂ ದುಡ್ಡು ಯಾಕೆ ಖರ್ಚು ಮಾಡ್ತೀರಿ? ಎಲ್ಲವೂ ಸರಳ ಇದೆ, ನಾವು ಯೋಚನೆ ಮಾಡಿದ್ರೆ ಮಾತ್ರ. ಹಾಗಾಗಿ ಅತ್ಯಂತ ಸರಳ. ಯಾಕೆ ಬರ್ತಿದೆ ಅಂದರೆ ಅದೇ, ಯಾವುದೇ ಇದರ ಸಮಸ್ಯೆ ಇದೆ, ಏನು ಹೃದಯದ ಸಮಸ್ಯೆ ಇದೆ ಅಂತಂದರೆ ಅತ್ಯಂತ ಅದ್ಭುತವಾದ ತರಕಾರಿ ಇದೆ, ಬಾಳೆಕಾಯಿ ತಗೊಳ್ಳಿ. ಏನೂ ಸಮಸ್ಯೆ ಇರಲಿ, 3 ವಾರ ನಿರಂತರವಾಗಿ ಬೆಳಗ್ಗೆ ಬಾಳೆಕಾಯಿ ತಗೊಳ್ಳಿ. ಯಾವ ಬ್ಲಾಕೇಜ್, ಮಣ್ಣು ಮಸಿ ಏನಿಲ್ಲ, ಯಾವ ಆಪರೇಷನ್ನು ಬೇಡ, ಸ್ಟಂಟು ಬೇಡ. ಈಗ ಸ್ಟಂಟ್ ಅನ್ನೋದೇ ಒಂದು ದೊಡ್ಡ ಸ್ಟಂಟ್ ಆಗಿದೆ. ಸ್ಟಂಟ್ಗಳನ್ನು ತೆಗೆಸಿದ್ದೀನಿ.
ಧೈರ್ಯ ಇದ್ದವ್ರು ಮಾತ್ರ ಮಾಡ್ತಾರೆ, ಎಲ್ಲರೂ ಮಾಡಲ್ಲ. ಬೇಯಿಸಬಾರ್ದು, ಹಸಿದು. ಯಾವತ್ತೂ ನಿಮ್ಮ ಎಲ್ಲ ಪದಾರ್ಥಗಳು ಹಸಿದ್ರಲ್ಲಿ ಅತ್ಯಂತ ಉತ್ತಮ ಮಟ್ಟದ ಎನರ್ಜಿ. ಬಾಳೆಕಾಯಿ ಹೌದು, ಬರೀ ಬಾಳೆಕಾಯಿ ತಿನ್ಲಿಕ್ಕೆ ಕಷ್ಟ ಆಗುತ್ತಲ್ವ, ಬಾಳೆಕಾಯಿ ಸಣ್ಣದಾಗಿ ಹೆಚ್ಕೊಳ್ಳಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಹಣ್ಣನ್ನು ಮಿಕ್ಸ್ ಮಾಡಿ ತೊಗೊಂಡಾಗ ಈಸಿ ಆಗುತ್ತೆ. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಟರೆ ಹದಕ್ಕೆ ಬರುತ್ತದು. ಆರಾಮಾಗಿ ತಿನ್ನಿ. ಇದನ್ನು ಮಾತ್ರ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ, ಎಷ್ಟು ಬ್ಲಾಕೇಜ್ ಇರಲಿ ಆರಾಮಾಗತ್ತೆ. ಮತ್ತು ಅದು ತಿಂದ ತಕ್ಷಣ ಇಡ್ಲಿ ವಡೆ ಸಾಂಬಾರು ತಿನ್ನಬಾರ್ದು. ಯಾವುದೇ ಆಹಾರ ತಗೊಂಡ್ರೆ ದೇಹ ಅದನ್ನು ಬಳಸ್ಕೊಳ್ಳೋಕೆ ನಾವು ಸಮಯ ಕೊಡಬೇಕು. ಒಂದರಿಂದ ಒಂದು ಕೊಡ್ತಾ ಹೋದರೆ ಹಾಳಾಗ್ತೀವಿ. ಈಸಿ ಅಣ್ಣ, ಏನಿಲ್ಲ. ಅಹಂಕಾರ ಒಂದು ಬಿಟ್ಟರೆ ಹೃದಯ ಚೆನ್ನಾಗಾಗುತ್ತೆ, ಇನ್ನೇನು ಇಲ್ಲ. ನೋಡಿ ಎಷ್ಟೊಂದು ಅದೇ ಹೇಳ್ತೀವಲ್ಲ, ಯಾರಿಗೆ ಆ ಒಂದು ಇದು ಬರುತ್ತೆ, ಜ್ಞಾನ ಬರುತ್ತೆ, ಅವ್ರು ಯಾರೂ ಅಹಂಕಾರ ಪಡಲ್ಲ ಅಲ್ವಾ. ಸೊ ನಮಂತಿ ಫಲಿತ ವೃಕ್ಷ ಹೇಳ್ತೀವಲ್ಲ, ಯಾವ ವೃಕ್ಷದಲ್ಲಿ ಫಲಗಳಿದೆ ಅದು ಯಾವುದು ಇಂಗನ್ನಲ್ಲ, ಇಂಗನ್ನುತ್ತೆ, ಬಾಗುತ್ತೆ. ಅಂದರೆ ಪಕ್ವತೆ ಬರ್ತಾ ಬರ್ತಾ ಬಾಗಬೇಕು. ನನಗೆ ಅಂದರೆ ಆಗಲ್ಲ. ಅದು ಬಂದಿರೋದು ಏನು ಅಂದರೆ ಅಹಂಕಾರ. ಜ್ಞಾನ ಬರ್ತಾ 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 ಅಹಂಕಾರ ಕಡಿಮೆ ಆಗಬೇಕು. ಇಲ್ಲಾಂದರೆ ನನಗೆ ಬಂದಿರೋ ಜ್ಞಾನ ನಿಜವಾದ ಜ್ಞಾನ ಅಲ್ಲ. ಹಾಗಾಗಿ ಅದನ್ನು ಬೆಳೆಸ್ಕೋಬೇಕು. ನಿಮ್ಮಲ್ಲಿ ಅದಕ್ಕೆ ಕೋಪ ಕಡಿಮೆ ಮಾಡಿಕೊಂಡ್ರೆ ಯಾವತ್ತೂ ಕೂಡ ನಮ್ಮ ಇದಕ್ಕೆ ಲಿವರ್ಗೆ ತೊಂದರೆ ಆಗೋದೇ ಇಲ್ಲ. ಯಾಕೆ ಮಾಡ್ಕೋಬೇಕು ಕೋಪ ಅಲ್ವಾ? ಯಾಕೆಂದರೆ ಅವ್ನು ನನಗೆ ಬೈದ್ಬಿಟ್ರೆ ಎಷ್ಟು ಚೆನ್ನಾಗಿದೆ ಅಲ್ವ ಪದ ನಮ್ಮದು, ಬೈದ ಬಿಟ್ಟ. ಮತ್ತೆ ಯಾಕೆ ನಾನು ಹಿಡ್ಕೊಂಡು ಕೂತಿದ್ದೀನಿ ಅದನ್ನು? ಅವನಿಗೆ ಬೇಕಿಲ್ಲ, ಅದು ಬೈದವ್ರಿಗೆ ಬೇಕಿಲ್ಲ, ಅದಕ್ಕೆ ಬಿಟ್ಟರು. ನಾವು ಬಿಡಲ್ಲ. 3 ವರ್ಷದ ಕೆಳಗಡೆ ಅವಳು ಬೈದಿದ್ದಾಳೆ, ನಾನು ಬಿಟ್ಟಿಲ್ಲ, ಇನ್ನು ಮರ್ತೇ ಹೋಗಿರೋದು ಪಾಪ ಅವ್ರಿಗೆ. ನಾವು ಇಟ್ಕೊಂಡಿರ್ತೀವಿ, ಅದು ನಮ್ಮನ್ನು ಹಾಳು ಮಾಡುತ್ತೆ. ಹಾಗಾಗಿ ಎಲ್ಲವನ್ನು ಬಿಡ್ತಾ ಹೋಗೋಣ, ಏನೂ ಇಲ್ಲ, ಬಿಡಲೇಬೇಕು. ನಾವು ಇಷ್ಟಪಟ್ಟರು ಬಿಡಲೇಬೇಕಲ್ವ. ಹಾಗಾಗಿ ಈಗಲೇ ನಮಗೆ ಬೇಡದಿರೋದನ್ನೆಲ್ಲ ಇಷ್ಟಪಟ್ಟು ಬಿಡ್ತಾ ಹೋಗೋಣ, ಅಷ್ಟೇ ಸರಳ. ಅದು ಮಾಡಿಕೊಂಡ್ರೆ ಆರಾಮಾಗಿರುತ್ತೆ. ಆತಂಕ ಪಡದೆ ಹೋದರೆ ಕಿಡ್ನಿ ಸಮಸ್ಯೆ ಬರಲ್ಲ. ಯಾವುದೇ ಒಂದು ವಿಚಾರದ ಬಗ್ಗೆ ಜ್ಞಾನ ತಗೊಳ್ಳೋ ಪ್ರಯತ್ನ ಮಾಡ್ತಾ ಹೋಗಿ, ಆಗ ಆತಂಕ ತಾನಾಗೇ ಕಡಿಮೆ ಆಗುತ್ತೆ. ನಾವು ಇದ್ದಕ್ಕಿಂತ ಅದೇನು ಬರಲ್ಲ. ಓವರ್ ನೈಟಲ್ಲಿ ಏನೂ ಬರಲ್ಲ. ಓವರ್ ನೈಟಲ್ಲಿ ಯಾವ ಗ್ಯಾಸ್ಟ್ರಿಕ್ ಬರೋಲ್ಲ. ತಿಂದಿದ್ದು ಜೀರ್ಣ ಆಗೋಕ್ಕೆ ಮುಂಚೆ ಮತ್ತೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಹೇಗೆ ಅಂದರೆ ತಿಂದಿದ್ದು ಆಚೆ ಹೋಗ್ಬೇಕಲ್ವ, ಅದು ಹಾಗೆ ಉಳಿಸ್ಕೊಂಡು ಮತ್ತೆ ಆಹಾರ ಕೊಟ್ಟರೆ ದೇಹ ಏನು ಮಾಡುತ್ತೆ ಅಂದರೆ, ಈಗ ಫ್ರೆಶ್ ಆಗಿ ಏನು ಆಹಾರ ಬರುತ್ತೋ ಅದನ್ನು ಜೀರ್ಣ ಮಾಡೋದ್ರ ಕಡೆ ಗಮನ ಕೊಡುತ್ತೆ. ಹಳೇದ್ರ ವಿಲೇವಾರಿ ಆಗಲ್ಲ. ಯಾವುದು ಅಲ್ಲಿ ಹೆಚ್ಚು ಸಮಯ ಉಳಿದು 2 ದಿವಸ 3 ದಿವಸ ಉಳಿದು ಕೊಳೆಯುತ್ತೋ ಅಲ್ಲಿಂದ ಗ್ಯಾಸ್ ಬರುತ್ತೆ ಹೊರತು, ಈಗ ನಮಗೆಲ್ಲ ಹೇಳ್ತಾರಲ್ವ ಆಧುನಿಕ ವೈದ್ಯ ತಜ್ಞರೆಲ್ಲ ಏನು ಹೇಳ್ತಾರೆ, ಟೈಮಿಗೆ ಸರಿಯಾಗಿ ಊಟ ಮಾಡದೆ ಹೋದರೆ ಗ್ಯಾಸ್ ಬರುತ್ತೆ ಅಂತ. ಕರೆಕ್ಟು, ಅದು ಒಪ್ಕೋತೀನಿ. ಟೈಮಿಗೆ ಸರಿ ಅನ್ನೋದು ಮಾತ್ರ ಕರೆಕ್ಟು. ಆದರೆ ಆ ಟೈಮ್ ಹೇಳ್ತಾರಲ್ಲ, ಬೆಳಗ್ಗೆ 8 ಗಂಟೆ ಅಥವಾ 9 ಗಂಟೆ 10 ಗಂಟೆ, ಇದು ಸರಿ ಇಲ್ಲ. ಟೈಮಿಗೆ ಸರಿಯಾಗಿ ಊಟ ಅನ್ನೋದು ನನಗೆ ಅಗತ್ಯ ಇದ್ದಾಗ ಸರಿಯಾದ ಟೈಮು. ನಾನು ಆಲ್ರೆಡಿ ತಿನ್ನಂಥ ಆಹಾರ ಜೀರ್ಣ ಆಗಿದ್ದರೆ ಮತ್ತೆ ದೇಹ ಹಸಿವು ಅಂತ ಕೇಳ್ತಾ ಇದ್ದರೆ ಅದು ಸರಿಯಾದ ಟೈಮು. ಆಗ ತೊಗೊಂಡ್ರೆ ಸುಲಭವಾಗಿ ಜೀರ್ಣ ಆಗುತ್ತೆ. ಜೀರ್ಣ ಆಗದೇ ಇರೋದ್ರಿಂದ ನಿಮಗೆ ಗ್ಯಾಸ್ ಬರುತ್ತೆ ಹೊರತು, ಜೀರ್ಣ ಆದಮೇಲೆ ಗ್ಯಾಸ್ ಬರೋಕ್ಕೆ ಚಾನ್ಸೇ ಇಲ್ಲ ಅಲ್ಲ. ಎಲ್ಲೋ ಹೊರಗಡೆ ಇದ್ದ ಆಫೀಸಿಂದ ಮನೆಗೆ ಬರ್ಬೇಕಾದ್ರೆ ದಾರಿಯಲ್ಲಿ ಸ್ವಲ್ಪ ಥಂಡಿ ಆಗಿಬಿಟ್ರೆ ಕರಿಯುತ್ತಲ್ವ, ಬಿಸಿ ಬಿಸಿ ಎಣ್ಣೆ ಪದಾರ್ಥ ಕರಿಯುತ್ತಲ್ವ, ತಿಂತೀವಾ? ತಿಂದಮೇಲೆ ಮನೆಗೆ ಬಂದು ಸುಮ್ಮನಿರೋಕ್ಕಾಗುತ್ತಾ? ಮನೇಲಿ ತಿಂದೇ ಹೋದರೆ ಮನೆಯವ್ರು ನಮ್ಮನ್ನು ತಿಂತಾರಲ್ವ, ಅದಕ್ಕೋಸ್ಕರ ಅದನ್ನು ತಿಂತೀವಿ. ಗ್ಯಾಪ್ ಕೊಡ್ತಾ ಇಲ್ಲ ಅಷ್ಟೇ, ಇನ್ನೇನೂ ಇಲ್ಲ. ನೀವು ಆಹಾರ ತೊಗೊಳ್ದವ್ರು ಏನೂ ಆಗಲ್ಲ. ಪ್ರಮುಖವಾಗಿ ಉಪವಾಸ ಅಂತೀವಲ್ಲ, ಉಪವಾಸದ ಪದನೇ ಹೇಳಬಾರ್ದು, ವಿಶ್ರಾಂತಿ ಅಂತ ಕರಿಬೇಕು ಅದನ್ನು. ಉಪ ಸಂಸ್ಕೃತ ಪದ್ಧತಿನೇ. ವಾಸಕ್ಕೆ ಹತ್ತಿರ, ಜೀವನಕ್ಕೆ ಹತ್ತಿರ, ಆರೋಗ್ಯಕ್ಕೆ ಹತ್ತಿರ ಅನ್ನೋದನ್ನು ಉಪವಾಸ ಅಂತೀವಿ. ಉಪವಾಸ ಅಂದರೆ ನನಗೇನು ಕಮ್ಮಿ, ನಾನು ಯಾಕೆ ಉಪವಾಸ ಇರಬೇಕು, ಹಿಂಗೆಲ್ಲ ಮಾತಾಡೋರು ಇದ್ದಾರೆ. ಆಯ್ತು, ಅನುಭವಿಸು, ಯಾರು ಬೇಡ ಅಂತಾರೆ. ಉಪವಾಸ ಅನ್ನೋದು ನಾನು ನನ್ನ ದೇಹಕ್ಕೆ, ನನ್ನ ಒಳ ಅಂಗಾಂಗಕ್ಕೆ ಕೊಡುವಂಥ ವಿಶ್ರಾಂತಿ. ಹಾಗಾಗಿ ನಿಯಮಿತವಾಗಿ ಉಪವಾಸ ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ಏಕಾದಶಿ ಉಪವಾಸ ಮಾಡೋರು ಇದ್ದೀವ ಇಲ್ಲಿ? ಎಷ್ಟು ಜನ ಇದ್ದೀವಿ? ಧೈರ್ಯವಾಗಿ ಕೈ ಎತ್ತಿ. ಉಳಿದವ್ರೇನೋ ಅನ್ಕೋತಾರೆ ಅಂತ ನೀವು ಅನ್ಕೋಬೇಡಿ. ಕೈ ಆಯಿತಾ? ಸುಳ್ಳು ಹೇಳೋದು ಯಾರಿಗೆ ನಷ್ಟ? ಹಾಗಾಗಿ ಅದೇನು ಬೇಕಿಲ್ಲ, ಮುಕ್ತವಾಗಿರೋಣ, ಎಂಥದ್ದು ಇಲ್ಲ. ನಾವು ಇನ್ನೊಬ್ರಿಗೆ ಪ್ರೇರಣೆ ಆಗ್ತೀವಿ. ಯಾವಾಗಲೂ ಈ ಥರದನ್ನು ಮಾಡ್ತಾಯಿದ್ದೀವಿ ಅಂತ ಧೈರ್ಯವಾಗಿ ಕೈ ಎತ್ತಿದಾಗ ನಮ್ಮ ಪ್ರೇರಣೆ ಸಿಗತ್ತೆ ಇನ್ನೊಬ್ಬರಿಗೆ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಇದು ಬೇಕು, ಆಯಿತಾ? ಮೂಲಭೂತವಾದ ಆಹಾರ ಅಗ್ನಿ, ವಾಯು, ಆಕಾಶ, ನೆಲ, ಜಲ. ಅಗ್ನಿ ಸುಲಭವಾಗಿ ಸೂರ್ಯ ಕೊಡ್ತಾನೆ, ನಾವು ತೊಗೊಳ್ಳಲ್ಲ.
ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಬೇಗ ಮಲಗಿದ್ರೆ ಆರೋಗ್ಯ, ಬೇಗ ಎದ್ದರೆ ಆರೋಗ್ಯ. ಇದನ್ನು ಜಗತ್ತಿನ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲವೂ ಮಾಡ್ತವೆ, ಮನುಷ್ಯನ ಬಿಟ್ಟು. ಮನುಷ್ಯ ಒಬ್ಬನೇ ಲೈಟ್ ಹಾಕ್ಕೊಂಡು ನಡರಾತ್ರಿ ಕೆಲಸ ಮಾಡೋದು ಅಲ್ಲ. ಹಕ್ಕಿ ಪಕ್ಷಿಗಳು ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಚೆನ್ನಾಗಿ ಹೋಗ್ತವೆ ಸ್ವಚ್ಛಂದವಾಗಿ. ಯಾಕೆಂದರೆ ಆಹಾರ ಹುಡ್ಕೋಕ್ಕೆ ಹೋಗ್ತವೆ. ನಮಗೆ ನಮ್ಮ ಅಪ್ಪ ಮಾಡಿಟ್ಬಿಟ್ಟಿದ್ದಾನೆ, ನಾವು ಆಹಾರ ಹುಡ್ಕೋ ಅಗತ್ಯನೇ ಇಲ್ಲ. ಹಾಗಾಗಿ ಆರಾಮಾಗಿ ಒದ್ಕೊಂಡು ಮಲಗಿರ್ತೀವಿ. ಸಂಜೆ ಆಗ್ತಾ ಇದ್ದಂಗೆ, ಸೂರ್ಯ ಮುಳುಗ್ತಾ ಇದ್ದಂಗೆ ಎಲ್ಲವೂ ಮನೆಗೆ ಹೋಗ್ತೇವಲ್ವ. ನಾವು ಹೋಗ್ತೀವಾ? ಆವಾಗಲೇ ಆಚೆ ಹೋಗೋದು ನಾವು. ಯಾವಾಗ ವಿಶ್ರಾಂತಿ ಕೊಡಬೇಕೋ ಆವಾಗ ವಿಶ್ರಾಂತಿ ಕೊಡದೇ ಇರೋದು ತುಂಬ ದೊಡ್ಡ ತಪ್ಪು. ಹಾಗಾಗಿ ಅದನ್ನು ಜೋಡಿಸ್ಕೊಂಡ್ರಾಯ್ತು. ವಿಶ್ರಾಂತಿ ಅಂದರೆ ಏನು ತಿಳ್ಕೊಳ್ಳೋದು ತುಂಬ ದೊಡ್ಡ ವಿಚಾರ. ಆರಾಮಾಗಿ ಇದ್ರಾಯ್ತು ಅಷ್ಟೇ. ರೆಸ್ಟ್ 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 ರೆಸ್ಟ್. ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಮಲಗಿ ನಿದ್ದೆ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಧ್ಯಾನ ಮಾಡಿ, ಕೂತು ಧ್ಯಾನ ಮಾಡಿ. ಆವಾಗ ಇನ್ನಷ್ಟು ಚೆನ್ನಾಗಿ ಎನರ್ಜಿ ತೊಗೊಳ್ತಾ ಹೋಗುತ್ತೆ ದೇಹ. ಸಾಧ್ಯವಾದಷ್ಟು ಆವಾಗವಾಗ ಕಣ್ಣುಗಳಿಗೆ ವಿಶ್ರಾಂತಿ ಕೊಡಿ. ಕಣ್ಣನ್ನು ವಿಶ್ರಾಂತಿ ಕೊಟ್ಟರೆ ನಿಮ್ಮ ಲಿವರ್ ಎನರ್ಜೈಸ್ ಆಗುತ್ತೆ. ಇದು ಲಿವರ್ ಅನ್ನೋದು ATM, ನಮ್ಮ ದೇಹದ ATM. ಎಲ್ಲರಿಗೂ ಯಾವ ಬೇಕಾದಾಗೆಲ್ಲ ಎನರ್ಜಿ ಸಪ್ಲೈ ಮಾಡೋ ಜಾಗ ಯಾವುದು ಅಂದರೆ ನಮ್ಮ ಲಿವರ್. ಅದನ್ನು ಚೆನ್ನಾಗಿ ಮಾಡಬೇಕು ಅಂದರೆ ಆವಾಗವಾಗ ಕಣ್ಣು ಮುಚ್ಚಿ. ಹೆಂಗಿದ್ರು ನಾವು ಯಾವಾಗಲೂ ಒಂದ್ಸಲ ಕಣ್ಣು ಮುಚ್ಚಲೇಬೇಕಲ್ವಾ. ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಒಳ್ಳೆ ಅಭ್ಯಾಸ ಆದರೆ ಕೇಳಿ ಅಣ್ಣ. ಹಾಂ ಹಾಂ ಹಾಂ, ಏನು ಡೌಟೇ ಇಲ್ಲ. ಕಾಫಿ, ಟೀ, ರಮ್ಮು, ವಿಸ್ಕಿ ಎರಡೂ ಒಂದೇ. ಬೀಡಿ, ಸಿಗರೇಟ್, ನಾವು ಬಳಸೋ ಪೇಸ್ಟ್ ಎರಡೂ ಒಂದೇ. ಹೌದು, ಪೇಸ್ಟಲ್ಲಿರೋ ಕೆಮಿಕಲ್ ಏನಿದೆ ಅದು ಜೀರ್ಣ ಆಗೋಲ್ಲ. ಪೇಸ್ಟ್ ತೊಗೊಂಡ್ಮೇಲೆ ಹಲ್ಲಿನ ಸಮಸ್ಯೆ ಬಂದಿದ್ದು. ಅದಕ್ಕೆ ಮೊದಲು ಡೆಂಟಿಸ್ಟ್ ಇರಲಿಲ್ಲ. ಯಾರೆಲ್ಲ ಒಂದು 50-60 ವರ್ಷ ಆದವ್ರಿಗೆ ಗೊತ್ತಿರುತ್ತೆ. 80ರ ದಶಕದ ಹಿಂದೆ 40-50 ವರ್ಷದಿಂದ ಡೆಂಟಿಸ್ಟ್ ಎಲ್ಲಿದ್ದರೂ ಗೊತ್ತಿಲ್ಲ. ಇವತ್ತು ಪ್ರತಿ ರಸ್ತೆಯಲ್ಲಿದ್ದಾರಾ? ಅದಕ್ಕೆ ಮೊದಲು ಪೇಸ್ಟ್ ಬಂತು ಕೆಮಿಕಲ್ಲು. ಅದ್ರ ಜೊತೆ ಬ್ರಷ್ ಬಂತು ಪ್ಲಾಸ್ಟಿಕ್ದು. ಅದನ್ನು ತೊಗೊಂಡು ಉಜ್ಜೋಕ್ಕೆ ಶುರು ಮಾಡಿದ್ವಿ. ಎನಾಮಲೆಲ್ಲ ಹಾಳಾಯಿತು, ಹಲ್ಲುಗಳೆಲ್ಲ ವೀಕ್ ಆಯಿತು. ಒಬ್ಬೊಬ್ಬ ಡಾಕ್ಟ್ರು ಉಟ್ಕೊಂಡ್ರು. ಎಲ್ಲ ಒಂದು ವ್ಯಾಪಾರ ಅಷ್ಟೇ. ನಾನು ಬ್ರಷ್ಷು ಪೇಸ್ಟ್ ಬಳಸಿ 32 ವರ್ಷ ಆಯಿತು. ಯಾವ ಪೇಸ್ಟು ಯೂಸ್ ಮಾಡಿಲ್ಲ. ಹಲ್ಲು ಉಜ್ಜಕ್ಕೆ ಪುಡಿ ನಾನೇ ಮಾಡ್ಕೋತೀನಿ, ಅಥವಾ ತುಂಬ ಸರಳವಾಗಿ ಏನು ಸಿಗುತ್ತಲ್ಲ ಅದನ್ನು ಬಳಸ್ಕೋತೀನಿ. ಗೋಪಾಲ ಹಲ್ಲು ಪುಡಿ ಇದೆ, ಆಮೇಲೆ ಇದು ದಂತಮಂಜನ್ ಇದೆ, ಅದನ್ನು ಬಳಸ್ಕೋಬೋದು. ಇಲ್ಲ ಮನೆಯಲ್ಲೇ ನಾವೇ ಮಾಡ್ಕೋಬೋದು. ಇದೆ, ಈಗಲೂ ನನ್ನ ಹತ್ರ ನಾನೇ ಮಾಡಿದ್ದಿದೆ, ತರ್ಬೋದಾಯಿತು. ಬೇವಿನ ಎಲೆ, ಮಾವಿನ ಎಲೆ, ಸೀಬೆ ಎಲೆ, ಅದ್ರ ಜೊತೆಗೆ ಒಂದಿಷ್ಟು ಲವಂಗ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಬೇಕಾದ್ರೆ ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಬೇಕಾದ್ರೆ ಒಂಚೂರು ಉಪ್ಪು ಹಾಕಿ, ಒಳ್ಳೆ ಉಪ್ಪು ಹಾಕಿ, ಸೈಂಧವ ಲವಣ ಇದೆಯಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಒಂದು ಸಲ ಮಾಡಿಕೊಂಡ್ರೆ 1 ವರ್ಷಕ್ಕೆ ಬರುತ್ತೆ. 1 ವರ್ಷ ನೀವು ಪೇಸ್ಟ್ ತೊಗೊಳ್ಳೋ ಅಗತ್ಯ ಇಲ್ಲ. ಭಗವಂತ ಕೈ ಕೊಟ್ಟಿದ್ದಾನೆ, ಬಳಸಿ. ಏರ್ ಎಲಿಮೆಂಟ್ ಇದು. ಏರ್ ಎಲಿಮೆಂಟ್ ಇರೋ ಎಲ್ಲ ನೆಗೆಟಿವ್ನ ಆಚೆ ತಳ್ಳಲಿಕ್ಕೆ ಕೊಟ್ಟಿರುವಂಥ ಜಾಗ ಇದು. ಹಂಗಾಗಿ ಇದನ್ನು ಬಳಸಿ. ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಆಗತ್ತೆ, ಬಳಸ್ಕೋಬೋದು. ಇದ್ದಲು ಪುಡಿ ಅದ್ಭುತವಾಗಿ ಬಳಸ್ಕೋಬೋದು. ಆಮೇಲೆ ಇದು ಬರುತ್ತಲ್ಲ ಭತ್ತದ ಹೊಟ್ಟು, ಆ ಹೊಟ್ಟು ತೊಗೊಂಡು ನೀವು ಅದನ್ನು ಸುಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ. ಅದ್ಭುತವಾದ ಹಲ್ಲು ಪುಡಿ. ಬಂದಿರೋ ಎಲ್ಲ ಪೇಸ್ಟು ಹಲ್ಲನ್ನು ಹಾಳು ಮಾಡೋದೇ ಅಲ್ವಾ. ಈಗ 8 ವರ್ಷ 10 ವರ್ಷ ಮಕ್ಕಳಿಗೆ ಅಲ್ಲಿನ ಪ್ರಾಬ್ಲಮ್ ಇದೆ ಅಲ್ವಾ. ನಾವೇ ಕಾರಣರು. ನಾವು ಕೊಡ್ತಾ ಇರೋ ಆಹಾರನೂ ಸರಿ ಇಲ್ಲ, ಕೊಡ್ತಾ ಇರೋ ಪೇಸ್ಟು ಬರೀ ಕೆಮಿಕಲ್. ಹಾಗಾಗಿ ಅದರಿಂದ ದೂರ ಬಂದರೆ ನಮ್ಮ ಹಲ್ಲುಗಳು ಭದ್ರ. ಹಾಂ, ಶುಗರ್ ಅನ್ನೋದು ಕಾಯಿಲೆನೇ ಅಲ್ಲ, ಆಯಿತಾ. ಹಾಂ, ಅದು ನಿಮ್ಮ ದೇಹಕ್ಕೆ ಅಷ್ಟು ಬೇಕು, ಕರೆಕ್ಟಾಗಿದೆ. ಅದರಲ್ಲಿ ತಪ್ಪೇನಿದೆ? ಹಾಂ, ಮನೆಯವ್ರಿಗೆ ಅದ್ರ ಜ್ಞಾನ ಇಲ್ಲ. ಮನೆಯವ್ರನ್ನ ಕರ್ಕೊಂಬನ್ನಿ. ಗುಡ್. ಹಾಂ, 110, 120, 180, 200 ಯಾವ ರೀಡಿಂಗು ತಲೆ ಕೆಡಿಸ್ಕೋಬೇಡಿ. ಮೊದಲನೇದಾಗಿ ಅದರಿಂದ ಹೋಗಬೇಡಿ. ಬೇಕಿಲ್ಲ. ಎಲ್ಲ ಹಾಸ್ಪಿಟ್ಲಲ್ಲೂ ಅದನ್ನು ಓದೋರೇ ಇರೋದು. 50 ಹಾಸ್ಪಿಟ್ಲಲ್ಲಿ ಓದಿರೋದು ಒಂದೇ ಪುಸ್ತಕ, ಎಲ್ಲೋದ್ರೂ ಅದೇ ಸಿಗತ್ತೆ. ಹಾಂ, ದಿನ ಅದನ್ನು ಚೆಕ್ ಮಾಡೋದನ್ನು ಬಿಡಿ. ಮೊದಲನೇದಾಗಿ ಅದೇನು ಮಾಡತ್ತೆ ನಿಮಗೆ ನೋಡಿ. ಲ್ಯಾಬ್ ರಿಪೋರ್ಟ್ ಹೇಳ್ತೀನಿ. ನೀವು ರಿಪೋರ್ಟ್ ಚೆಕ್ ಮಾಡೋಂಗಿದ್ರೆ ಒಂದೇ ಸಲಕ್ಕೆ 3 ಲ್ಯಾಬ್ಗೆ ಹೋಗಿ.
ನಿಜವಾಗ್ಲೂ ಅವ್ರು ಏನು ಚೆಕ್ ಮಾಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. 3 ಲ್ಯಾಬಲ್ಲಿ 3 ರಿಪೋರ್ಟ್ ಬರುತ್ತೆ, ಯಾವುದು ನಿಮ್ಮದಲ್ಲ, ಅದು ಲ್ಯಾಬ್ ರಿಪೋರ್ಟು. ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ಇದರಲ್ಲಿ ಯಾವುದು ನಾನು ಸೃಷ್ಟಿ ಮಾಡಿದ್ದೇನೂ ಇಲ್ಲ, ಇವೆಲ್ಲವೂ ಪ್ರಯೋಗ ಮಾಡಿರುವಂಥದ್ದೇ. ಆಗ ನಿಮ್ಗೆ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾಗುತ್ತೆ. ಲ್ಯಾಬ್ ಟೆಕ್ನಿಷಿಯನ್ ಎಕ್ಸ್ಪೀರಿಯನ್ಸು, ಅವ್ನು ಬಳಸೋ ಕೆಮಿಕಲ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ರಿಪೋರ್ಟು ಅಲ್ವಾ. 3 ರಿಪೋರ್ಟ್ ತೊಗೊಂಬಂದು ಇಟ್ಕೊಂಡು ಯಾವುದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕೀಗ? ರಿಪೋರ್ಟ್ಗೆ ನಿಮ್ಗೆ ಹಾಗಾಗಿ ನೀವು ಯಾವುದೇ ರಿಪೋರ್ಟ್ ಹೇಳದೇ ಇರೋ ಸತ್ಯವನ್ನು ನಿಮ್ಮ ದೇಹ ಹೇಳುತ್ತೆ, ನಿಮ್ಮ ಪಲ್ಸ್ ಹೇಳುತ್ತೆ. ಪಲ್ಸ್ ಎಷ್ಟು ಜನ ಡಾಕ್ಟ್ರು ನೋಡ್ತಾರೆ ಈಗ? ಎಲ್ಲ ಸಿಮ್ಟಮ್ ಬೇಸು ಪ್ರೋಟೋಕಾಲಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಈ ಮನೆಯಲ್ಲಿ 4 ಜನ ಇದ್ದು 4 ಜನ ಒಂದೇ ಊಟ ಮಾಡಿ ಒಬ್ರಿಗೆ ಮಾತ್ರ ಶುಗರ್ ಯಾಕೆ ಬಂತು? 4 ಜನಕ್ಕೆ ಬರಬೇಕಲ್ವ, ಯಾಕೆ ಬರ್ತಾ ಇಲ್ಲ? ಎಂಥದ್ದು ಇಲ್ಲ. ವಂಶ ಪಾರಂಪರ್ಯವಾಗಿ ಏನೇನೋ ಒಳ್ಳೇದು ಬರುತ್ತೆ, ನಮಗೆ ಬಂದಿದೆಯಾ? ನಮ್ಮನ್ನು ನಂಬಿಸೋಕೆ ಹೇಳುವಂಥ ಕಥೆಗಳಿವೆಲ್ಲ. ನಿಮ್ಮದೇ ವಂಶತನೇ ಇರೋದು, ಅವ್ರಿಗೆ ಯಾಕೆ ಬಂದಿಲ್ಲ? ವಂಶ ಪಾರಂಪರ್ಯವಾಗಿ ಬಂದರೆ ನಿಮ್ಮ ಅಪ್ಪ ಅಮ್ಮನಿಗೆ ಅದಿತ್ತ, ಮತ್ತೆ ಹೆಂಗೆ ಬಂತು? ಎಂಥ ವಂಶ ಪಾರಂಪರ್ಯ? ಅವ್ರ ಅಪ್ಪ ಅಮ್ಮಂಗಿತ್ತ? ಇಲ್ಲ ಅಲ್ಲ, ಮತ್ತೆ ಯಾಕೆ ಬಂತು? ವಂಶ ಪಾರಂಪರ್ಯವಾಗಿ ಏನು ಬರುತ್ತೆ ಅಂದರೆ ಏನು ಬರುತ್ತೆ? ದುಡ್ಡು ಆಸ್ತಿ ಕರಗಿಸ್ದೇ ಹೋದರೆ ಉಳ್ಕೊಳ್ಳುತ್ತೆ, ಆಯಿತಾ? ಇವೆಲ್ಲವೂ ಯಾರಿಗೆ ಒತ್ತಡ ಜಾಸ್ತಿ ಇರುತ್ತೆ, ಯಾರ ಜೀವನ ಶೈಲಿ ಹಾಳಾಗಿದೆ ಅವ್ರಿಗೆ ಬರುತ್ತೆ, ಎಲ್ರಿಗೂ ಬರಬೇಕದ್ದಿಲ್ಲ. ಒಂದೇ ಆಹಾರ ತಗೊಳ್ಳೋ ಕ್ರಮ, ಪ್ರಶಾಂತವಾಗಿ ಆಹಾರ ತೊಗೊಳ್ಳೋದು, ಮನೇಲಿರೋರು ಎಲ್ಲ ಹತ್ರ ಜಗಳ ಆಡ್ಕೊಂಡು ಆಹಾರ ತೊಗೊಳ್ಳೋದು ವ್ಯತ್ಯಾಸ ಇದೆ ಅಲ್ವಾ. ಯಾರ ಹತ್ರ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಊಟ ಮಾಡ್ತಿರ್ತಾರೋ ಅವ್ರ ಕಾಯಿಲೆ ಗ್ಯಾರಂಟಿ ಬರುತ್ತೆ. ಯಾಕೆಂದರೆ ಅವ್ರು ಆಹಾರ ತೊಗೊಳ್ತಿಲ್ಲ, ವಿಷಾನ್ ತೊಗೊಳ್ತಿದ್ದಾರೆ ಒಳಗೆ. ಮೊದಲು ಮನಸ್ಸನ್ನು ಹಾಳು ಮಾಡ್ಕೊಳ್ತಾರಲ್ವಾ. ಈಗ ನಾನು ಯಾರಿಗಾರು ಬೈದರೆ ಯಾರ ಮನಸ್ಸು ಹಾಳಾಗಿದ್ದು ಮೊದಲು? ನನ್ನ ಮನಸ್ಸು ಅಲ್ವಾ. ನಿಮಗೇನಾಗಬೇಕು? ನೀವು ರಿಸೀವ್ ಮಾಡೋಕ್ಕೂ ಬಿಡೋಕ್ಕೂ ನಿಮಗೆ ಸ್ವಾತಂತ್ರ್ಯ ಇದೆ. ನಾನು ಬೈದಿದ್ದನ್ನೆಲ್ಲ ನೀವು ತೊಗೋಬೇಕು ಅಂತಿಲ್ಲ ಅಲ್ವಾ. ಇಗ್ನೋರ್ ಮಾಡಿದ್ರೆ ಮುಗ್ದೈತಲ್ಲ, ನನ್ನ ತುಳ್ಕೊತದು. ಸಮಸ್ಯೆ ಯಾರಿಗೆ? ಅಷ್ಟು. ನಾನು ಅಂದರೆ ಸಮಸ್ಯೆ ಯಾರಿಗೆ? ನನ್ನ ಹೃದಯಕ್ಕೆ, ಯಾರಿಗೂ ಅಲ್ಲ. ಕೇಳಿ ಅಣ್ಣ, ಬೇರೆಯವ್ರು ಏನು ಪ್ರಶ್ನೆ ಕೇಳಿ. ಯಾವುದರಿಂದ ಕಫ ಬರುತ್ತೆ? ಮೊದಲನೇದಾಗಿ ಅಜೀರ್ಣ ಇದೆಯಾ ಅಂತ ನೋಡ್ಕೊಳ್ಳಿ. ಜೀರ್ಣಶಕ್ತಿ ಇಲ್ಲದೇ ಇದ್ದಾಗ ಇವೆಲ್ಲ ವರ್ಕ್ ಹೋಗೋದು. ಇಲ್ಲದೇ ಇದ್ದಾಗ ಅಲ್ಲಿಂದ ಇಲ್ಲಿಗೆ ಬರಲ್ಲ. ನೀವು ತೊಗೊಳ್ಳೋ ಪ್ರತಿಯೊಂದು ಆಹಾರದಲ್ಲಿರುವಂಥ ಏನು ರಾಸಾಯನಿಕಗಳೇ ಅದನ್ನು ಮೊದಲು ಇಲ್ಲಿ ಫಿಲ್ಟರ್ ಆಗುತ್ತೆ. ಇದು ತುಂಬ ಬುದ್ಧಿವಂತ ಶ್ವಾಸಕೋಶ. ಹೆಚ್ಚು ಮ್ಯಾಕ್ಸಿಮಮ್ ಕಸವನ್ನು ತೊಗೊಂಬಿಟ್ಟು ಆಮೇಲೆ ಕಳಿಸುತ್ತೆ, ಉಳಿದಿದ್ದ ಕಸ ಒಳಕ್ಕೆ ಹೋಗುತ್ತೆ. ಒಂದೊಂದೇ ಅಂಗಾಂಗ ಅದ್ರ ಪಾಟನ್ನು ತೊಗೊಂಡು ಕಳಿಸುತ್ತೆ. ಅದು ಪ್ರೋಸೆಸ್ ಮಾಡಿ ಜೀರ್ಣ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಆಚೆ ಹಾಕತ್ತೆ, ಇಲ್ಲದವ್ರು ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಯಾವಾಗಲೂ ಅತಿಯಾದಾಗಲೇ ಸಮಸ್ಯೆ. ಈಗ ಕೆಮ್ಮು ಮತ್ತು ಕ್ಯಾನ್ಸರ್ಗೇನು ವ್ಯತ್ಯಾಸ ಇಲ್ಲ, ಎರಡು ಒಂದೇ. ಕೆಮ್ಮನ್ನು ಉಪಶಮನ ಮಾಡಲ್ಲ, ನಾವು ಸಪ್ರೆಸ್ ಮಾಡ್ತೀವಿ, ಒಳಗೆ ಅದುಮಿಡ್ತೀವಿ. ಕೆಮ್ಮಿಗೆ ಗುಳಿಗೆ ತೊಗೊಂಡ್ರೆ ರಾತ್ರಿ ಗುಳಿಗೆ ತೊಗೊಂಡ್ರೆ ಬೆಳಗ್ಗೆ ಏನಿಲ್ಲ. ಆ ಕೆಮ್ಮು ಅಗಲಾಗಿ ಈಸಿಯಾಗಿ ಬರ್ತಾ ಇದ್ದಿದ್ದು ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಒಳಗೆ. ಕಫ ಆಯಿತು, ಅಯ್ಯೋ ಕಫ ತುಂಬ ಕಷ್ಟ ಕೊಡ್ತಿದ್ದೆ, ಒಂದು ಗುಳಿಗೆ ತೊಗೊಂಡೆ, ಅದಿನ್ನೂ ಗಟ್ಟಿ ಆಯಿತು, ಉಳ್ಕೊಳ್ತೋ. ಇನ್ನೊಂದಷ್ಟು ದಿವಸ ಆದಮೇಲೆ ದೇಹ ಅದನ್ನು ಮತ್ತೆ ಆಚೆ ತಳ್ಳಿತು. ಜ್ವರ ಅಂತ ಬಂತು, ಮತ್ತೋ ಗುಳಿಗೆ ತೊಗೊಂಡೆ. ಜ್ವರ ಸೃಷ್ಟಿ ಮಾಡಿದ್ಯಾರು? ನನ್ನ ಹೃದಯ. ಯಾಕೆ ಮಾಡ್ತು? ಆಲ್ರೆಡಿ ಗಟ್ಟಿಯಾಗಿರೋ ವಿಷಯವನ್ನು ಹೊರಕ್ಕೆ ಹಾಕ್ಲಿಕ್ಕೆ ಮಾಡ್ತು. ನಾನೇನು ಮಾಡಿದೆ? ಅದಕ್ಕೆ ವಿರುದ್ಧವಾಗಿ ಒಂದು ಕೆಮಿಕಲ್ ಕೊಟ್ಟೆ, ಮತ್ತೆ ಅದನ್ನು ಸಪ್ರೆಸ್ ಮಾಡ್ತು, ಗಟ್ಟಿ ಮಾಡಿಡ್ತು. ಆ ಥರ ಇಟ್ಟು ಕ್ಯಾನ್ಸರ್ ಅಭಿವೃದ್ಧಿ ಆಯಿತು. ಎಲ್ಲಿಂದನೂ ಬಂದಿಲ್ಲ ಕಾಯಿಲೆ. ಒಂದಿಷ್ಟು ಕಸ ದೇಹದಲ್ಲಿದೆ ಅಂದರೆ ಕ್ಯಾನ್ಸರ್ ಸೆಲ್ಸ್ ಇಲ್ಲದೆ ಇರೋವಂಥ ಒಂದೇ ಒಂದು ದೇಹ ಇಲ್ಲ. ಅದು ಬೆಂಗಳೂರು ಸಿಟಿಲಂತೂ ಸಾಧ್ಯನೇ ಇಲ್ಲ. ಏಕೆ ನಾವು ತೊಗೊಳ್ಳೋ ವಾಯುನೂ ವಿಷಾನೇ ಅಲ್ವಾ, ಸಂಗ್ರಹ ಆಗ್ತಾ ಹೋಗ್ತೀವಿ. ನಾವು ಅದನ್ನು ವಿಲೇವಾರಿ ಮಾಡ್ತಿಲ್ಲ, ಹೊರಕ್ಕೆ ಹಾಕ್ತಿಲ್ಲ ಅಷ್ಟೇ. ಆ ಥರದ್ದಿಲ್ಲ. ಇದನ್ನು ಕ್ಲೀನ್ ಮಾಡಿ, ನೀವು ಗುಳಿಗೆ ತೊಗೊಳ್ದೆ ಹೋದರೆ ಕ್ಲಿಯರ್ ಆಗುತ್ತೆ. ಕಫ ಬಂದರೆ ಅದನ್ನು ಆಚೆ ಹಾಕೋಕ್ಕೆ ಪ್ರಯತ್ನ ಮಾಡಿ, ಸರಿ ಹೋಗುತ್ತೆ. ಈಗ ನಾವೆಲ್ಲದಕ್ಕೂ ಒಂದೇ ಫಾರ್ಮುಲಾ ಯೂಸ್ ಮಾಡ್ತೀವಲ್ಲ, ದಪ್ಪದು. ಒಂದೊಂದು ದೇಹನೂ ಬೇರೆ 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 ಬೇರೆ. ಜಗತ್ತಿನ ಇರುವಂಥ 750 ಕೋಟಿ ಜನನೂ ಬೇರೆ ಬೇರೆಯೇ ಅಲ್ವಾ. ಈಗೇನು ಬ್ಲಡ್ ಶುಗರ್ ಆ್ಯಾವ್ರೇಜ್ ಅಂತಾರಲ್ವ, ಅದು ನಾರ್ಮಲ್ ಅಲ್ಲ, ಆ್ಯಾವ್ರೇಜು. 100 ಜನ ತೊಗೊಳ್ಳೋದು, 100ರಿಂದ ಡಿವೈಡ್ ಮಾಡೋದು, ಇಷ್ಟಿರಬೇಕು ಅಂತ ಹೇಳೋದು ಅಲ್ವ. 30 ವರ್ಷದ ಹಿಂದೆ ಹೋದರೆ ನಿಮಗೆ 250 ನಾರ್ಮಲ್ ಶುಗರು,
ಇದೆ, ಎಲ್ಲವೂ ಇದೆ, ರೆಕಾರ್ಡ್ಸ್ ಇದೆ. ಯಾಕೆ ಹೆದರಿಸಿ ಒಂದೊಂದು 10 ಸಂಖ್ಯೆ ಕಡಿಮೆ ಮಾಡಿ 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 ಪೇಷಂಟ್ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ. ನಾವು ಆ ರೆಕಾರ್ಡ್ನೇ ನಿಜ ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಆಯಿತಾ? ನಾ ಇಲ್ಲಿವರೆಗೂ ಒಂದು ಸಲ ಟೆಸ್ಟ್ ಮಾಡ್ತಿಲ್ಲ. ನನ್ನ ಆರೋಗ್ಯ ಹಾಳಾಗೇ ಇಲ್ವಾ? ಬೇಕಾದಷ್ಟು ಸಲ ನಾನು ಮಲಗಿದ್ದೀನಿ, ಎದ್ದಿದ್ದೀನಿ. ಅಂದರೆ ಆ ರೋಗ ಏನು ಅಂತ ನನಗೆ ಗೊತ್ತಿರೋದ್ರಿಂದ ನನಗೆ ಭಯ ಇಲ್ಲ. ಅದು ತಿಳ್ಕೊಂಬಿಟ್ರೆ ಭಯ ಇಲ್ಲ. ತಿಳ್ಕೊಳ್ದೇ ಇದ್ದಾಗಲೇ ನಮಗೆ ಹೆದರಿಕೆ. ಸಣ್ಣ ಸಣ್ಣದಕ್ಕೂ ಹೆದರ್ಕೋತೀವಿ, ಬೇಕಿಲ್ಲ. ದೇಹ ತನ್ನನ್ನು ತಾನೇ ಚೆನ್ನಾಗಿ ಮಾಡ್ಕೊಳ್ತಾ ಹೋಗುತ್ತೆ. ನೀವು ದೇಹವನ್ನು ನೇಚರ್ಗೆ ಒಪ್ಪಿಸಿ, ನೇಹರ್ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಮಳೆ ಬಂತು, ಮಳೆಯನ್ನು ಖುಷಿಯಾಗಿ ನೆನೀರಿ, ಒಳ್ಳೆಯದು. ಏನೂ ಆಗಲ್ಲ. ಸೊ ನೇಚರ್ ಜೊತೆ ಬದುಕಿದ್ರೆ ಆರಾಮಿರ್ತೀವಿ. ಹೇಳಿ ಅಣ್ಣ. ಯೂರಿಕ್ ಆಸಿಡ್ ಕಡಿಮೆ ಆಯಿತು. ಉಪ್ಪು ಜಾಸ್ತಿ ತೊಗೊಳ್ತೀರಾ? ಉಪ್ಪಿನ ಪದಾರ್ಥ ಜಾಸ್ತಿ ತೊಗೊಳ್ತೀರಾ? ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ? ನೀರಿನ ಅಂಶ ಚೆನ್ನಾಗಿ ತೊಗೊಳ್ತಾ ಇಲ್ಲ, ಅಥವಾ ಆತಂಕದಲ್ಲಿ ಇರ್ತೀರಾ? ಒಂದು ಕಾರಣ ಅಲ್ಲ, ಯಾವುದಾದ್ರು ಒಂದು ಕಾರಣ ಇದ್ದೇ ಇರುತ್ತೆ ಸಮಸ್ಯೆಗೆ. ಅದನ್ನು ಕರೆಕ್ಟ್ ಮಾಡ್ಕೋಬೇಕಷ್ಟೆ. ಉಪ್ಪಿನ ಅಂಶ ಕಡಿಮೆ ಮಾಡ್ಕೊಳ್ಳಿ. ಯಾವುದೇ ಶುಗರ್ ಪೇಷೆಂಟು ಕಡಿಮೆ ಮಾಡಬೇಕಾದ್ದು ಸ್ವೀಟ್ನಲ್ಲ. ಸ್ವೀಟ್ ತುಂಬ ಒಳ್ಳೆಯದು, ಜೀರ್ಣಕ್ರಿಯೆಗೆ ತುಂಬ ಸಹಕಾರಿಯಾದಂಥದ್ದು. ಉಪ್ಪನ್ನು ಕಟ್ ಮಾಡಿ, ಅರ್ಧ ಉಪ್ಪನ್ನು ಕಟ್ ಮಾಡಿ ಈಸಿಯಾಗಿ ಆಚೆ ಬರ್ಬೋದು. ಕಿಡ್ನಿಗೆ ಸಹಾಯ ಮಾಡಿ. ಆ ಥರ ರಾತ್ರಿ ಆಗ್ತಿತ್ತು ಅಂತಂದರೆ ಔಷಧಿ ಏನಾದ್ರು ತೊಗೊಳ್ತಿದ್ದೀರಾ? ಔಷಧಿ ಏನು ತೊಗೊಳ್ಳಿಲ್ಲ ಅಂತಂದರೆ ಅಚ್ಚುಕಟ್ಟಾಗಿ ಸಂಜೆ ಹೊತ್ತು ಒಂದು ಹುರುಳಿಕಾಯಿ ತೊಗೊಳ್ಳಿ. ಹುರುಳಿಕಾಯಿ ಸೂಪ್ ಮಾಡಿ, ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕಿ, ಕೊಬ್ಬರಿ ಎಣ್ಣೆ ಹಾಕಿ ಪ್ರತಿ ದಿವಸ ತೊಗೊಳ್ಳಿ. ಸುಮಾರು 3 ರಿಂದ 6 ವಾರದ ತನಕ ನಿರಂತರ ಸಂಜೆ 4 ರಿಂದ 7 ಈ ಸಂದರ್ಭದಲ್ಲಿ ತೊಗೊಳ್ಳಿ. 2-3 ವಾರದಲ್ಲೇ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು 3 ವಾರ ಕಂಟಿನ್ಯೂ ಮಾಡಿ. ಬೀನ್ಸ್, ಹೌದು, ಕನ್ನಡದಲ್ಲಿ ಬೀನ್ಸ್. ಓಕೆ. ನಾಟಿ, ಇವಾಗ ಸಿಕ್ಕಿರೋ ನಾಟಿ ತೊಗೊಳ್ಳಿ, ಒಳ್ಳೆಯದು. ಇಲ್ಲಿಯವ್ರು ಇರೋದನ್ನೇ ಬಳಸಬೇಕಲ್ವಾ? ಹೇಳಿ. ಆಮ್ಲಮಳ ನಾವು ಹಾಳು ಮಾಡ್ತಾಯಿದ್ದೀವಿ ಅಷ್ಟೇ. ಹಾಳು ಮಾಡ್ತಾ ಇರೋದ್ರಿಂದ ಆಮ್ಲ ಮಳೆ ಆಗುತ್ತೆ. ಅದಕ್ಕೆ ಆರಂಭದಲ್ಲಿ ಸಿಗೋವಂಥ ಮಳೆನ ನೆನೆಯೂ ಬೇಡಿ ಅಂತಾರೆ. ಏನಿಲ್ಲ, ಮೊದಲನೇ ಮಳೆಯಿಂದ ನಾನು ನೆನೀತಾನೇ ಇದ್ದೀನಿ. ಏನು ಹೋದರೂ ಕೂಡ ಭಗವಂತನ ಕೈಯಲ್ಲಿ ಅದನ್ನು ಫಿಲ್ಟರ್ ಮಾಡಿ ಕೊಡ್ತಾನೆ ನನಗೆ. ಪ್ರಕೃತಿ ಯಾವಾಗಲೂ ನಮಗೆ ಚೆನ್ನಾಗಿ ಒಳ್ಳೆಯದೇ ಮಾಡ್ತಾ ಇರುತ್ತೆ. ನಾವು ಯಾವುದೋ ಒಂದು ಬುಕ್ ನಾಲೆಜ್ ಇಟ್ಕೊಂಡು ಒದ್ದಾಡ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ, ಎಂಥದೂ ಇಲ್ಲ. ಆರಾಮಾಗಿ ಬೆಳೆಸಿ. ಸೊ ನೀವು ಫಿಲ್ಟರ್ ನೀರು ತೊಗೊಳೋಂಗಿದ್ರೆ ಡೈರೆಕ್ಟಾಗಿ ತೊಗೊಂಡು ಕುಡಿಬೇಡಿ. ಹಿಂದಿನ ದಿವಸ ನೀವು ಅದೇ ಸ್ಟೀಲ್ ಪಾತ್ರೆಯಲ್ಲೇ ಸ್ಟೋರ್ ಮಾಡಿ ನೀರನ್ನು ಆಚೆ ಇಟ್ಟರೆ ಅದು ನೇಚರಿಂದ ಎನರ್ಜೈಸ್ ಆಗ್ತಾ ಹೋಗುತ್ತೆ. ನೇರವಾಗಿ ಇಟ್ಕೊಂಡು ಕುಡಿಬೇಡಿ. ನೀವು ಆರೋ ವಾಟರ್ ಬಳಸೋರು ಡೈರೆಕ್ಟಾಗಿ ಕುಡಿಬೇಡಿ. ಇವತ್ತು ಹಿಡ್ದಿಡಿ ನಾಳೆ ಕುಡೀರಿ, ನಾಳೆ ಕುಡೀರಿ. ಅದನ್ನು ಇನ್ನೂ ಎನರ್ಜೈಸ್ ಮಾಡಬೇಕು ಅಂದರೆ ಒಂದು ತಾಮ್ರದ ಪ್ಲೇಟೋ ಅಥವಾ ಬೆಳ್ಳಿದೋ ಚಿನ್ನದೋ ಪ್ಲೇಟ್ ಹಾಕಿಡಿ, ಮಾರನೇ ದಿವಸ ಬಳಸಿ. ಅಕ್ಕ ಹೇಳಿ. ಅದ್ಭುತವಾದ್ದು, ಏನೂ ಹಾಕೋದೇ ಬೇಡ. ಮಣ್ಣಿನ ಮಡಿಕೆಯಲ್ಲಿ ಇಟ್ಬಿಟ್ರೆ ನೀವೇನೂ ಹಾಕೋದು ಬೇಡ. ಆದರೆ 6 ತಿಂಗಳಿಂದ 1 ವರ್ಷಕ್ಕೆ ಒಂದು ಸಲ ಮಣ್ಣಿನ ಮಡಿಕೆ ಬದಲಾಯಿಸಿ. ಅದನ್ನೇ ಇಟ್ಕೋಬೇಡಿ. ಚೆನ್ನಾಗಿದೆ ಅಂತ ಅದನ್ನೇ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಬದಲಾಯಿಸಿದ್ರೆ 2 ಲಾಭ. ನಮ್ಗೆ ಆರೋಗ್ಯ ಲಾಭ, ಮಡಿಕೆ ಮಾಡೋರ್ಗೆ ಒಂದು ವ್ಯಾಪಾರ. ಹಾಗೇ ಇರುತ್ತಾನೆ. ಇಡೀ ಸಮಾಜ ಬದುಕಬೇಕಲ್ವ, ಎಲ್ಲರೂ ನೋಡ್ಬೇಕು ನಾವು. ಬಳಸ್ಕೊಳ್ಳಿ ಅಕ್ಕ, ತುಂಬ ಅದ್ಭುತ. ನೀವು ಅಡುಗೆ ಮಡಿಕೆಯಲ್ಲಿ ಮಾಡ್ತಿರೋ ಇನ್ನೂ ಅದ್ಭುತ. ನಮ್ಮ ಯೋಗ ಪದ್ಧತಿಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸಬಾರ್ದು, ಪ್ರಸಾದಕ್ಕೆ ಈರುಳ್ಳಿ ಹಾಕ್ಬೇಡಿ ಅಂತಾರೆ. ಈರುಳ್ಳಿ ಬೆಳ್ಳುಳ್ಳಿ ಕೆಟ್ಟದಾണ്. ಈರುಳ್ಳಿ ನಾವು ಯಾವ್ದು ಬಳಸ್ತೀವಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೆಳ್ಳುಳ್ಳಿ ತುಂಬ ಒಳ್ಳೆಯದು. ನೀವು ತೊಗೊಳ್ಳೋ ಔಷಧಿಗಳೆಲ್ಲ, ಆಯುರ್ವೇದ ಔಷಧಿಗಳೆಲ್ಲ ಬೆಳ್ಳುಳ್ಳಿ ಇದೆ. ಬಿಟ್ಬಿಟ್ಟು ಹೆಂಗೆ ಬದುಕ್ತೀರಾ? ಸಹಜವಾಗಿ ಏನು ಬಂದಿದೆಯೋ ಅದು ಯಾವುದೂ ಕೆಟ್ಟದ್ದಲ್ಲ. ಈರುಳ್ಳಿ, ಮಾಡಿಫೈಡ್ ಈರುಳ್ಳಿ, ದಪ್ಪ ಈರುಳ್ಳಿ ಇದೆಯಲ್ಲ, ಇದು ಖಂಡಿತ ನನ್ನ ಕರಳನ್ನು ಹಾಳು ಮಾಡುತ್ತೆ. ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕಡಿಮೆ ಮಾಡಿದಷ್ಟು ಕೂಡ ಆರೋಗ್ಯ ಚೆನ್ನಾಗಿರುತ್ತೆ. 80ರ ದಶಕದ ಹಿಂದೆ ಎಡಿಬಲ್ ಆಯಿಲ್ ಇಲ್ಲ, ಅಂದರೆ ರಿಫೈನ್ಡ್ ಆಯಿಲ್ ಇಲ್ಲ. ಬಳಸ್ತಾ ಇದ್ದಿದ್ದು ಅದೇ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ನೇರವಾಗಿ ಬಳಸ್ತಾ ಇದ್ವಿ. ಕಲ್ಲಿನ ಗಾಣದಲ್ಲಿ ಎನರ್ಜಿ ಜಾಸ್ತಿ ಉಳ್ಕೊಳ್ಳುತ್ತೆ. ಅದು ಬಳಸೋದ್ರಿಂದ ನಾವೇನು ತಿಂದರೂ ಅರಗ್ತಿತ್ತು. ಅದಾದಮೇಲೆ ಈಗ ಬಳಸ್ತಾ ಇರೋದೆಲ್ಲವೂ ಕೂಡ ಲಿಕ್ವಿಡ್ ಪ್ಯಾರಾಫಿನ್, ಏನು ಪೆಟ್ರೋಲಿಯಂ ಬೈ ಪ್ರಾಡಕ್ಟು. 16 ರೂಪಾಯಿ ಲೀಟ್ರ್ ಅದು. ಸನ್ಪ್ಯೂರ್ ಆಯಿಲ್ ನಾವು ಎಷ್ಟು ಕೊಟ್ಟು ತೊಗೋತೀವಿ? 100. ಅವನು 30 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಅದಕ್ಕೆ ಏನು ಕೊಡ್ತಾಯಿದ್ದಾರೆ ನಮಗೆ? ಅದ್ಭುತವಾಗಿದೆ.
ಕಡಿಮೆಗೆ ಸಿಗುತ್ತೆ, ಕಡಿಮೆಗೆ ಸಿಗುತ್ತೆ, ಕಡಿಮೆಗೆ ಸಿಗುತ್ತೆ. ಆರೋಗ್ಯ ಯಾಕೆ ಕಡಿಮೆಗೆ ಸಿಗಬೇಕು? ನಮ್ಮದು ಇಂಡಿಯನ್ ಮೆಂಟಾಲಿಟಿ ಇಷ್ಟು ದುಡಿಮೆ ಆಗಬೇಕು, ಇಷ್ಟು ಖರ್ಚಾಗಬೇಕು, ಮಿಕ್ಕಿದ್ದೇನು ಮಾಡಬೇಕು? ಇಡಬೇಕು. ಏನು ಮಾಡಬೇಕು ಇಟ್ಟು? ಹಾಂ, ಅವ್ರೇನು ಮಾಡ್ತಾರೆ? ಅದು ಬಳಸಿ ಹಾಳಾಗ್ತಾರೆ. ನೀವೇನೇ ಸಂಗ್ರಹ ಮಾಡಿಟ್ರು ಅದರಿಂದ ಮಕ್ಕಳು ಹಾಳಾಗೋದೇ ಹೊರತು ಉದ್ಧಾರ ಆಗಲ್ಲ. ಅವ್ರನ್ನ ಚೆನ್ನಾಗಿ ದುಡ್ಕೊಳ್ಳೋಂಗೆ ಮಾಡಿ ಸಾಕು, ದುಡ್ದಿಡಬೇಡಿ. ಒಳ್ಳೆಯ ಆಹಾರ ಕೊಡಿ, ಗಟ್ಟಿಮುಟ್ಟಾಗಿ ಬೆಳೆಸಿ. ಎಣ್ಣೆ ಬದಲಾಯಿಸಿ. ಮೊದಲನೇದಾಗಿ ನಮ್ಮ ಇದರಲ್ಲಿ ಬದಲಾಗಬೇಕಾದ್ರೆ ಅಡುಗೆ ಮನೆಯಲ್ಲಿ ಮೊದಲನೇದು ಎಣ್ಣೆನೇ. ನಮ್ಮೆಲ್ಲ ಆರೋಗ್ಯ ಸಮಸ್ಯೆ ಗ್ಯಾಸ್, ಎಣ್ಣೆ ಬದಲಾಯಿಸಿ. ಗಾಣದ ಎಣ್ಣೆ ತೊಗೊಳ್ಳಿ, ಎಣ್ಣೆ ಕಡಿಮೆ ಬಳಸಿ. ರಿಫೈನ್ಡ್ ಆಯಿಲ್ ಶುರುವಾಗಿದ್ದೇ ನಮ್ಮ ಬಳಕೆ ಹೆಚ್ಚಾಗಿದ್ದರಿಂದ. ಅಗತ್ಯ ಇದ್ದಷ್ಟು ಬಳಸಿದರೆ ಅಷ್ಟು ಇದೆ, ನಮ್ಮಲ್ಲಿ ಬೆಳೆ ಇದೆ. ನಾವು ಹೆಚ್ಚಾಗಿ ಬಳಸಿದ್ದಕ್ಕೆ ನಮಗೆ ಅಡ್ಡದಾರಿ ಹಿಡಿದ್ರೆ ಅಷ್ಟೇ. ಅದನ್ನು ಕಟ್ ಮಾಡಿ ಕಾಫಿ ಟೀ ಕುಡಿಯೋ ಜಾಗದಲ್ಲಿ ಕಷಾಯ ಕುಡೀರಿ. ರಕ್ತ ಹಾಳಾಗಲ್ಲ, ನಿಮ್ಮ ಹಸಿವು ಹಾಳಾಗಲ್ಲ. ಕಾಫಿ ಟೀ ಕುಡಿದ್ರೆ ನಿಮ್ಮ ಹಸಿವನ್ನು ಹಾಳು ಮಾಡುತ್ತೆ, ತಡೆ ಹಿಡಿಯುತ್ತದು. ನೀವು ಆಹಾರ ತೊಗೊಳ್ಳೋ ಸಮಯವನ್ನು ದೂರಕ್ಕೆ ತಳ್ಳುತ್ತೆ, ನಿಮ್ಮ ಆರೋಗ್ಯನ ಹಾಳು ಮಾಡುತ್ತೆ. ಎಷ್ಟು ಬೇಕಾದ್ರೂ ಕುಡ್ಕೊಳ್ಳಿ. ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತಲ್ವ, ಅದು ಜೀರ್ಣ ಆಗಲ್ಲ ಅಲ್ಲ. ಹೌದು, ಅದು ಜೀರ್ಣ ಆಗೋವರೆಗೂ ಎಷ್ಟು ಸಮಯ ಗ್ಯಾಪ್ ಕೊಡಬೇಕು? ನೀವೇನು ಆಹಾರ ತೊಗೊಳ್ತೀವೋ ಅದ್ರ ಮೇಲೆ ಖಂಡಿತ ತಿನ್ಬೋದು. ನಾವೇನೋ ಮಾತ್ರೆ ತಿಂತಾಯಿದ್ದೀವಿ, ಔಷಧಿ ತೊಗೊಳ್ತಾ ಇದ್ದೀವಿ, ಜೀರ್ಣಶಕ್ತಿ ಇದೆ ಅಂದರೆ ಅದು ಸುಳ್ಳು ಜೀರ್ಣ, ಅದು ಸುಳ್ಳದು. ಅದು ನಿಮ್ಮ ಪ್ಯಾನ್ಕ್ರಿಯಾಸ್ನ ಹಾಳು ಮಾಡ್ತಾ ಇರುತ್ತೆ. ಮುಂದೆ ಒಂದು ದಿವಸ ನಿಮ್ಮ ಕೈಲಿ ಕಡಲೆ ಬೀಜ ತಿನ್ನೋಕ್ಕೂ ಆಗಲ್ಲ, ಹಂಗಾಗ್ತೀರಿ. ಯಾವುದೇ ಅಂಗಾಂಗಗಳನ್ನ ಹಾಳು ಮಾಡ್ಕೋಬಾರ್ದು. ಚೆನ್ನಾಗಿ ಇಟ್ಕೊಂಡ್ರೆ ಆಯ್ತು. ಬಿಸಿನೀರು, ತುಂಬ ಬಿಸಿ ಬೇಡ, ಬೆಚ್ಚಗಿರೋ ನೀರು ತೊಗೊಳ್ಳಿ. ಉಪವಾಸ ಮಾಡಿ, ನಿಯಮಿತವಾಗಿ ಉಪವಾಸ ಮಾಡಿ. ತಿಂಗಳಲ್ಲಿ 2 ಸಲ ಉಪವಾಸ ಒಳ್ಳೆಯದೇ. ಹಿಂದಿನ ದಿವಸ ರಾತ್ರಿನೇ ಊಟ ಮಾಡಬಾರ್ದು. ನಾಳೆ ಏಕಾದಶಿ ಅಂದರೆ ಇವತ್ತು ದಶಮಿ, ರಾತ್ರಿ ಊಟ ಮಾಡಬಾರ್ದು. ಹಣ್ಣೇನಾದ್ರು ತೊಗೊಳ್ಳಿ, ಆಗ ಚೆನ್ನಾಗಿ ಶುದ್ಧ ಆಗುತ್ತೆ, ಕರಳೆಲ್ಲ ಶುದ್ಧ ಆಗುತ್ತೆ. ಮಾರನೇ ದಿವಸ ಕರಳು ಶುದ್ಧ ಆದಮೇಲೆ ಒಂದು ದಿವಸ ಗ್ಯಾಪ್ ಕೊಡಿ. ನೀವು ಉಪವಾಸ ಅಂದರೆ ಹೀಗೆ ಮಾಡಬೇಕು ಅಂತ ಯಾವ ಇದು ಮಾನದಂಡನೂ ಇಲ್ಲ. ಸರಳವಾಗಿ ತೊಗೊಳ್ಳಿ. ಜ್ಯೂಸು, ಹಣ್ಣುಗಳೇನಾದ್ರು ತೊಗೊಳ್ಳಿ ಹಶ್ವಾದರೆ. ಹಚ್ಕೊಂಡಿರಬೇಕು ಅಂತ ಖಂಡಿತ ಹೇಳಲ್ಲ. ಸುಲಭವಾಗಿ ಜೀರ್ಣ ಆಗುವಂಥ ಆಹಾರ ತೊಗೊಂಡಿರ್ಬೋದು. ಇಲ್ಲ ನನ್ನ ಕೈಲಿ ಇರೋಕ್ಕಾಗತ್ತೆ, ಚೈತನ್ಯ ಇದೆ, ನನ್ನ ಮನಸ್ಸಿಗೆ ಚೈತನ್ಯ ಬೇಕಷ್ಟೇ. ಒಂದು ದಿವಸ ಉಪವಾಸ ಇರೋ ಶಕ್ತಿ ಎಲ್ಲರ ಲಿವರ್ಗೂ ಇದೆ, ಎಲ್ಲರ ಲಿವರ್ಗೂ ಇದೆ. ನಾನು ನಂಬಬೇಕಷ್ಟೆ. ನಾನು ಸುಮ್ಮನೆ ನಂಗೆ ದೇವ್ರ ಮೇಲೆ ನಂಬಿಕೆ ಅಂತೀನಿ, ಸತ್ಯವಾಗ್ಲೂ ನಂಬಿಕೆ ಇಲ್ಲ, ಸುಳ್ಳದು. ಸುಮ್ಮನೆ ಹಾರ ತುರ ಎಲ್ಲ ನಾನು ತೋರಿಸ್ಕೊಳಕ್ಕೆ ಮಾಡ್ತಿದ್ದೀನಿ ಹೊರತು ನಂಬಲ್ಲ. ನಂಬೋಂಗಿದ್ರೆ ನಾನು ಹಿಂಗೆ ಇಷ್ಟೆಲ್ಲ ಮಾಡಲ್ಲ. ಏಕಾದಶಿ ಅಂತ ಯಾಕೆ ಮತ್ತೆ ಮತ್ತೆ ಹೇಳ್ತೀನಿ, ಏಕಾದಶಿ ಪ್ರಕೃತಿ ಸಹಜವಾಗಿ, ಪ್ರಕೃತಿ ನಮಗೆ ಉಪವಾಸ ಮಾಡಲಿಕ್ಕೆ ಸಹಾಯ ಮಾಡುವಂಥ ದಿನ. ನಮ್ಮ ಹಿರಿಯರು ಯಾರೂ ದಡ್ರಲ್ಲ, ಅತ್ಯಂತ ಅದ್ಭುತ ಪ್ರವೀಣರು ಮಾಡಿರೋರು. ಪ್ರತಿಯೊಂದಕ್ಕೂ ಕಾರಣ ಇದೆ. ಹಣೆ ಕುಂಕುಮ ಇಡೋಕ್ಕೆ ಕಾರಣ ಇದೆ. ಹಣೆ ಕುಂಕುಮ ಇಡ್ತಾ ಹೋದರೆ ಬೇಗ ಕನ್ನಡಕ ಹಾಕೋ ವ್ಯವಸ್ಥೆ ಬರಲ್ಲ. ಅಡ್ರಿನಲ್ ಗ್ಲ್ಯಾಂಡ್ ಯಾವಾಗಲೂ ಚೆನ್ನಾಗಿ ವರ್ಕ್ ಆಗುತ್ತೆ. ನನ್ನ ಮೆಮೊರಿ ಚೆನ್ನಾಗಿರುತ್ತೆ ಕುಂಕುಮ ಇಡ್ತಾ ಇದ್ದರೆ. ನಾವು ಯಾರನ್ನೋ ಫಾಲೋ ಮಾಡಿಕೊಂಡು ನಮ್ಮನ್ನು ಹಾಳು ಮಾಡ್ಕೋತಾ ಇದ್ದೀವಿ ಅಷ್ಟೆ. ಹೀಗೆ ಪ್ರತಿಯೊಂದು ನಾವು ಮಾಡೋ ಪ್ರತಿಯೊಂದರಲ್ಲೂ ಎನರ್ಜಿ ಇದೆ. ಎಲ್ಲವನ್ನೂ ಹೇಳೋದು ಅಂತಂದರೆ ಹೇಳಿದ್ನಲ್ಲ, ಸಂಜೆವರೆಗೂ ಕೂತ್ಕೋಬೇಕಾಗುತ್ತೆ. ಬೇರೆ ಏನಾದ್ರು ಅಗತ್ಯ ಇದ್ದರೆ ಹೇಳಿ. ನೀರು ಕುಡಿದು ಬನ್ನಿ, ಕಷಾಯ ಯಾಕೆ ಬೇಕು? ಬೆಳಗ್ಗೆನೆ ಬೇಕಾ? ಬೇಕಾದ್ರೆ ತೊಗೋಬೋದು. ನಿಂಬೆಹಣ್ಣು ಯಾವಾಗಲೂ ಒಳ್ಳೆಯದು, ಎನರ್ಜಿ ಬರುತ್ತೆ. ಬೆಳಗ್ಗೆ ನೀವು ನಿಂಬೆ ತೊಗೊಳೋದ್ರಿಂದ ನಿಮ್ಮ ಲಿವರ್ ಎನರ್ಜಿ ಜಾಸ್ತಿ ಆಗುತ್ತೆ. ಖಂಡಿತ ತೊಗೋಬೋದು, ಅದೇನು ತೊಂದರೆ ಇಲ್ಲ. ಕಷಾಯ ಮಾಡ್ಕೋಬೋದು. ನೀವು ಯಾವ್ದು ವಿಳ್ಯದೆಲೆ ಕಷಾಯ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಏನಾದ್ರು ಗಿಡಗಳಿದ್ದರೆ ಆ ಗಿಡಗಳನ್ನು ಬಳಸ್ಕೊಳ್ಳಿ. ಎಲೆಗಳು ಬಳಸಿ, ಮಾವಿನ ಎಲೆ ಬಳಸಿ, ಸೀಬೆ ಎಲೆ ಬಳಸಿ, ದಾಸವಾಳದ ಎಲೆ ಬಳಸಿ, ಮಲ್ಲಿಗೆ ಇದ್ದರೆ ಮಲ್ಲಿಗೆ ಬಳಸಿ, ಪಾರಿಜಾತ ಇದ್ದರೆ ಪಾರಿಜಾತ ಬಳಸಿ. ಜೋಳ ತರ್ತೀರಾ, ಅದರದ್ದು ಇದನ್ನು ಹೊಟ್ಟು ತೆಗೆದಾಕ್ತೀರಾ, ಅದನ್ನು ತೆಗೆದು ಕಷಾಯ ಮಾಡಿ ಬಳಸಿ. ಜೋಳಕ್ಕಿಂತ ಅದರಲ್ಲೇ ಎನರ್ಜಿ ಜಾಸ್ತಿ. ಏನೂ ಬಳಸ್ಕೊಂಡು ಕಷಾಯ ಮಾಡ್ಬೋದು. 100 ಕಷಾಯ ನಿಂತ ಜಾಗದಲ್ಲೇ ಹೇಳ್ಬೋದು. ಮಾಡ್ಕೊಳ್ತಾ ಹೋಗ್ಬೇಕು. ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೊಂಬಿಟ್ರೆ ಹೊಂದಿಕೆ ಆಗುತ್ತೆ. ಅದು ಯಾಕೆ ಹುಟ್ಟಿದಾಗಿಂದ ಇಲ್ಲಿವರೆಗೂ ಬರೀ ಆ ಕಾಫಿ ಅದನ್ನೇ ಕುಡಿತಾಯಿದ್ರೆ ಯಾಕೆ ಕುಡಿತೀರಾ? ಟೀ, ಅದೇ ಟೀ ಯಾಕೆ ಕುಡಿತೀರಾ? ಬದಲಾಗಿ. ನೇಚರ್ ಎಷ್ಟೊಂದು ಕೊಟ್ಟಿದೆ ಅಲ್ವ, ಒಂದರಿಂದ ಯಾಕೆ ಕೊಡೋಗ್ತಾ ಇದ್ದೀವಿ? ಬದಲಾಯಿಸಿ. ಕಷಾಯಗಳನ್ನ ತೊಗೊಂಡಾಗ ರಕ್ತ ಶುದ್ಧೀಕರಣ ಚೆನ್ನಾಗಾಗತ್ತೆ, ಹಸಿವು ಚೆನ್ನಾಗಾಗತ್ತೆ, ಜೀರ್ಣ ಚೆನ್ನಾಗಾಗತ್ತೆ. ಕಾಫಿ ಟೀ ಕುಡಿದಾಗ ಅದನ್ನು ಬಂದಾಗತ್ತೆ. ಸಾಮಾನ್ಯವಾಗಿ ಶುಗರ್ ಪೇಷಂಟ್ಗಳು ಅಂದರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜು ಕಾಫಿ ಟೀ ತುಂಬ ಕುಡಿಯೋರೇ ಇರ್ತಾರೆ, ಗಮನಿಸಿ. ಯಾಕೆಂದರೆ ಅವರ ಜೀರ್ಣಶಕ್ತಿನ ಅವರೇ ಹಾಳು ಮಾಡ್ಕೋತಾ ಇರ್ತಾರೆ. ಅದನ್ನು ಮಾಡಿ.
ಹೇಳಿದ್ನಲ್ಲ, ಭಾವನೆಗಳೇ ಮೊದಲನೇದು ನಮ್ಮನ್ನು ಆಳೋದು ಅಂತ. ಅಣ್ಣ, ಹುಟ್ಟಬೇಕಾದ್ರೆ ನಾವು ಮಣ್ಣು, ಖಾಲಿ ಮಣ್ಣು, ಆಮೇಲೆ ಕಲಿಯೋದೆಲ್ಲ. ಹುಟ್ಟಬೇಕಾದ್ರೆ ಎಲ್ಲ ಸಹಜ ಗುಣಗಳೇ ಕೊಟ್ಟಿರ್ತಾನೆ ಭಗವಂತ. ಅದಾ, ಯಾವುದೇ ಮಕ್ಕಳ ಕಣ್ಣನ್ನು ನೋಡಿ ಕೋಪ ಬರಲ್ಲ, ಮುಖ ನೋಡಿ ಖುಷಿಯಾಗುತ್ತೆ ಅಲ್ವಾ? ಅವಿನ್ನೂ ಏನೂ ಕಲ್ತಿಲ್ಲ. ಆಮೇಲೆ ನಾವು ಕಲಿಸೋದು, ಮೊದಲು ಅಪ್ಪ ಅಮ್ಮನೇ ಕಲಿಸೋದು, ಆಮೇಲೆ ಅಣ್ಣ ತಮ್ಮ, ಬಂಧುಗಳು, ಆಮೇಲೆ ಬೇಡದೇ ಇರೋರು, ಎಲ್ಲರೂ ಸೇರಿ ಕಲಿಯೋದಷ್ಟೇ. ಹಾಗೆಲ್ಲ ಹುಟ್ಟದಾನೆ ಏನು ಯಾವ ಭಾವನೆನೂ ಏನು ಗೊತ್ತು ಹುಟ್ಟಿದ್ದಕ್ಕೆ? ಏನೂ ಗೊತ್ತಿಲ್ಲ. ಬರ್ತಿದ್ದು ಕೋಪ ಹೆಂಗೆ ಬರ್ತೇವೆ? ಬರ್ತು. ಒಂದು ಪುಟ್ಟ ಮಗು, 1 ವರ್ಷದ ಮಗು ನಿಮ್ಮನ್ನು ಅಬ್ಸರ್ವ್ ಮಾಡುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಮಕ್ಕಳ ಮುಂದೆ ಬಿಹೇವ್ ಮಾಡೋದು ಹೆಂಗಿರಬೇಕು ಅಂತಂದರೆ, ಅದಕ್ಕೆ ಯಾವುದು ನೆಗೆಟಿವ್ ಹೋಗಬಾರ್ದು, ಹಾಗಿರ್ಬೇಕು ನಮ್ಮದು. ನಾವು ಹಂಗಿರ್ತೀವಾ? ಕಲಿಸ್ತಾ ಇರೋದು ನಾವೇ ಅಲ್ವಾ? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಸಂಸ್ಕಾರ ಎಲ್ಲಿಂದ ಬರಬೇಕು? ಅಮ್ಮನಿಂದನೇ ಬರಬೇಕು. ಆಯಿತಾ? ಈಗ ನಾನು ನಿಂತ್ಕೊಂಡು ಮಾತಾಡ್ತಿದ್ದೀನಲ್ಲ, ನಾನು ತೊಗೊಂಡ್ರೋ 4-5 ಡಿಗ್ರಿಯಿಂದ ಮಾತಾಡ್ತಿಲ್ಲ, ನಾನು ಅಮ್ಮನಿಂದ ಮಾತಾಡ್ತಾಯಿದ್ದೀನಿ. ನಾನು ಕಲ್ತಿದ್ದೆಲ್ಲ ಅಮ್ಮನ ಹತ್ರನೇ. ಇವತ್ತು ನಾನು ಕಲ್ತಿದ್ದು, ಓದಿದ್ದು, ಮಾಡಿದ್ದು ಡಿಗ್ರಿ ಯಾವುದು ಅದೊಂದಷ್ಟು ಜ್ಞಾನ ಕೊಡ್ತೇ ಹೊರತು ಮಿಕ್ಕಿದ್ದೆಲ್ಲ ಭಾವನೆಗಳು ಕೊಟ್ಟಿರೋದು ಅಮ್ಮನಿಂದನೇ. ಅಲ್ಟಿಮೇಟ್ ಎನರ್ಜಿ ಪಾಯಿಂಟ್ ಅದು. ವ್ಯವಹಾರವನ್ನು ತಂದೆ ಕೊಡ್ಬೋದು, ಸಂಸ್ಕಾರವನ್ನು ತಾಯಿನೇ ಕೊಡಬೇಕು. ಕೋಪ ಮಾಡ್ಕೊಂಡು ತಾಯಿ 3 ಹೊತ್ತು ತಂದೆ ಹತ್ರ ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡಿದ್ರೆ ಮಕ್ಕಳೇನು ಕಲಿತಾರೆ? ನೋಡಿ ಕಲಿತಾವಲ್ವಾ? ತಾಯಿಯೇ ಮೊದಲ ಗುರು. ಬರೀ ಕೂತ್ಕೊಂಡು ಪಾಯೆ ABCD ಹೇಳು ಅಲ್ಲ, ಪ್ರತಿಯೊಂದು ಬಿಹೇವಿಯರು ಮಕ್ಕಳು ಅಬ್ಸರ್ವ್ ಮಾಡುತ್ತೆ, ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಓ, ಹಿಂಗಿರಬೇಕು, ಇದು ಮಾಡಿದಾಗ ನಾನು ಕೋಪ ಮಾಡ್ಕೋಬೇಕು, ಹಿಂಗೆ ಮಾತಾಡಬೇಕು, ಹಿಂಗೆ ಆ್ಯಕ್ಟ್ ಮಾಡಬೇಕು. ಎಲ್ಲಿಂದ ಕಲಿಯುತ್ತೆ? ಮನೆಯಿಂದನೇ. ಮನೆ ಪಾಠ ಚೆನ್ನಾಗಾಗದೇವ್ರೆ ಯಾವ ಮಾಸ್ಟರ್ ಡಿಗ್ರಿ, PhDಗಳು ಏನು ಮಾಡಿಕೊಂಡ್ರು ಕೆಲಸಕ್ಕೆ ಬರಲ್ಲ. ಬದುಕನ್ನು ಕೊಡುತ್ತೆ. ಯಾವುದೇ ವಿಶ್ವವಿದ್ಯಾಲಯದ ಪಾಠಗಳು ನಿಮಗೆ ಬದುಕನ್ನು ಕೊಡುತ್ತೆ, ಜೀವನವನ್ನು ಕೊಡಲ್ಲ. ಬದುಕಿಗೂ ಜೀವನಕ್ಕೂ ತುಂಬ ಅಂತರ ಇದೆ. ಬದುಕು ಮಟೀರಿಯಲಿಸ್ಟಿಕ್ ಲೈಫ್. ಮಟೀರಿಯಲ್ ಎಲ್ಲಿ ಯಾರು ಬೇಕಾದ್ರೂ ಸಂಪಾದನೆ ಮಾಡೋದು ಹೇಳ್ಕೊಡ್ಬೋದು. ಅದನ್ನು ಹೆಂಗೆ ಬಳಸಬೇಕು ಅನ್ನೋದು ಇಲ್ಲೇ ಕಲಿಬೇಕು. ಇವತ್ತಿನ ದಿವಸ ವೇಗವಾಗಿ ಹುಡುಗರ ಕೈಗೆ ದುಡ್ಡು ಬರ್ತಿದೆ, ಹೆಂಗೆ ಬಳಸಬೇಕು ಅಂತ ಗೊತ್ತಿಲ್ಲ. ಯಾಕೆಂದರೆ ಅದನ್ನು ಕಲಿತೇ ಇಲ್ಲ. ಅಡ್ಜಸ್ಟ್ ಮಾಡಿ ಬದುಕ್ತೀವಲ್ಲ, ಎಲ್ಲವನ್ನೂ ಕಲಿತೀವಿ. ಎಲ್ಲವೂ ಧಾರಾಳವಾಗಿದ್ದಾಗ ಏನೂ ಕಲಿಯಲ್ಲ, ಸಂತೋಷವಾಗಿದ್ದಾಗ ನಾವೇನೂ ಕಲಿಯಲ್ಲ. ಸಣ್ಣ ಪುಟ್ಟ ತೊಂದರೆಗಳು ಬಂದಾಗ ಎಲ್ಲವನ್ನೂ ಕಲಿತೀವಿ. ಅದಕ್ಕೆ ಮಕ್ಕಳಿಗೆ ಕಷ್ಟವನ್ನು ತೋರಿಸಿ ಬಳಸಿ. ನಿಮ್ಮ ಹತ್ರ ಎಷ್ಟು ಇರಲಿ, ಎಷ್ಟು ಬೇಕಾದ್ರೂ ಇದ್ಕೊಳ್ಳಿ, ಅದು ಇಡೀ ಒಂದು ಕಡೆಗೆ. ಮಕ್ಕಳಿಗೆ ಜೀವನ ಮಾಡೋದನ್ನು ಕಲಿಸಿ. ಯಾವ ಯೂನಿವರ್ಸಿಟಿ ಕಲಿಸಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವ ಯೂನಿವರ್ಸಿಟಿಲೂ ಜೀವನವನ್ನು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.